ಶೇಷಕಲ್ಯಾಣ ಕಲನಾ ಕಲ್ಪಪಾದಪೋ ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿ ಸತಾಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಾಲ್ಕನೆಯ ಅಧ್ಯಾಯದಲ್ಲಿ ಮತ್ತೆ ಪರಮಾತ್ಮನ ಸ್ವರೂಪವನ್ನ ಶ್ರೀಮದಾಚಾರ್ಯರು ತಿಳಿಸ್ಕೊಡ್ತಾ ಇದ್ದಾರೆ. ಆ ಪರಮಾತ್ಮನ ಸ್ವರೂಪನೇ ಆಶ್ಚರ್ಯ. ನಮ್ಮದೆಲ್ಲ ದೇಹ ಇದೆ. ನಮ್ಮ ದೇಹಕ್ಕೂ ಪರಮಾತ್ಮನ ದೇಹಕ್ಕೂ ಅಜಗಜಾಂತರ ವ್ಯತ್ಯಾಸ. ಯಾಕೆ ಅಂತಂದ್ರೆ ನಮ್ಮ ದೇಹ, ಈ ದೇಹ ಇದೆಯಲ್ಲ, ನಮ್ಮ ಸ್ವರೂಪ ದೇಹ ಅಲ್ಲ. ಇದು ನಿಜವಾದ ದೇಹ ಅಲ್ಲ. ನಿಜವಾದ ದೇಹ ಅಲ್ಲ ಅಂತ ಹೇಳಿ ಮತ್ತೆ ಹೋಗಿ ಇದು ಪೂರ್ಣವಾಗಿದೆಯಾ ಈ ದೇಹ ಅಂತ ಕೇಳಿದ್ರೆ ಅಪೂರ್ಣ. ಸ್ವರೂಪಗತವಾದ ದೇಹ ಇದಲ್ಲ. ನಿಜವಾಗಿರ್ತಕ್ಕಂಥ ಸ್ವರೂಪಗತ ದೇಹವಲ್ಲದೇ ಇದ್ರೂ ಕೂಡ ಹೋಗ್ಲಿ ಸ್ವಲ್ಪ ಆದ್ರೂ ಪೂರ್ಣ ಇದೆಯಪ್ಪ, ಎಲ್ಲವೂ ಕೂಡ ಅದರಲ್ಲಿ ಫುಲ್ ಇದೆಯಾ, ಸುಖ ಇಲ್ಲ, ಬರೀ ದುಃಖಮಯವಾದ ಈ ಶರೀರ. ಜೊತೆಗೆ ಜ್ಞಾನ ಎಷ್ಟಿದೆ ನಮಗೆ? ಬಹಳ ಅಲ್ಪ. ನಮ್ದೆಲ್ಲ ಜ್ಞಾನ ಹೆಂಗಿದೆ ಅಂತಂದ್ರೆ ಉತ್ಪತ್ತಿ ವಿನಾಶವತ್. ಈಗ ಹುಟ್ಟತ್ತೆ, ಈಗ ಸತ್ತೋಗ್ತದೆ. ಸ್ವಲ್ಪ ಈಗ ದೇವ್ರ ಬಗ್ಗೆ ಕೇಳಬೇಕಾದ್ರೆ ಸ್ವಲ್ಪ ಹುಟ್ಟಿದಂಗೆ ಆಯ್ತು, ಆಮೇಲೆ ಎರಡನೇ ಕ್ಷಣದಲ್ಲಿ ಸತ್ತೋಯ್ತು. ನಮ್ದೆಲ್ಲ ಜ್ಞಾನ ಬಹಳ ಅಲ್ಪ. ಮನುಷ್ಯ ಜ್ಞಾನ ಹೇಳಬೇಕು ಅಂದ್ರೆ ಉತ್ಪತ್ತಿ ವಿನಾಶವತ್. ಉತ್ಪತ್ತಿಯಾದ ಕೆಲವೇ ಕಾಲದಲ್ಲಿ ನಾಶವನ್ನು. ಇನ್ನ ಇಷ್ಟೆಲ್ಲ ರೀತಿಯಾದ ನ್ಯೂನತೆ ಉಳ್ತಕ್ಕಂಥ ದೇಹ ನಮಗೆ. ಹೀಗೆ ಇಷ್ಟೆಲ್ಲ ದೋಷ ಇರತಕ್ಕಂಥ ದೇಹವುಳ್ಳವರಾದ ನಾವೇ ಬ್ರಹ್ಮ, ನಾನೇ ದೇವರು ಅಂತ ಹೇಳಿದ್ರೆ ಎಷ್ಟು ಅಪಾಸ್ಯ. ಶ್ರೀಮದಾಚಾರ್ಯ ಹೇಳ್ತಾರೆ ಪರಮಾತ್ಮನ ಸ್ವರೂಪ ಎಂಥದ್ದು? ನಿಜ ಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿರನಂತ ಗುಣ ಪರಮಃ ಅಜರಾ ಮರಣ ಸಕಲಾರ್ಥಿ ಹರಃ ಕಮಲಾಪತಿರಿಟ್ಯತಮೋವತು ನಃ. ಹೋಲಿಕೆ ಕೊಡ್ತಾರೆ. ಪರಮಾತ್ಮನ ಗುಣ ನಿಜವಾದ ದೇಹ. ಪರಮಾತ್ಮನ ದೇಹ ಅಂತ ನಿಜವಾದ ದೇಹ. ನಿಜ ಅಂದ್ರೆ ಸ್ವರೂಪಗತವಾದದ್ದು ಅಂತ. ಸ್ವರೂಪಮಯವಾದದ್ದೇ ಅವನ ದೇಹ. ಯಾವುದೇ ರೀತಿಯಾದ ಅವತಾರ ಮಾಡಿದ್ರೂ ಕೂಡ ತನ್ನ ಸ್ವರೂಪ ದೇಹದಿಂದ ಸ್ವಾಭಾವಿಕವಾಗಿ ಅವತಾರವನ್ನು ಮಾಡ್ತಾನೆ ಪರಮಾತ್ಮ. ನಾವು ಹುಟ್ಟಬೇಕಾದ್ರೆ ಗರ್ಭವಾಸದ ದುಃಖ, ಪಂಚಭೌತಿಕ ಶರೀರದ ಸಂಬಂಧ, ಆ ಪಂಚಭೌತಿಕ ಶರೀರ ಹೋದಷ್ಟೊತ್ತಿಗೂ ಮತ್ತೆ ಏನಾಗ್ತದದು ಬಾಲ್ಯ ಕೌಮಾರ ಅವಸ್ಥೆಯಲ್ಲಿ ವೃದ್ಧಿ ಆಗತ್ತೆ. ಆಮೇಲೆ ಯೌವನಾಸ್ತೆ ಮುಗೀತು ಅಂತಂದ್ರೆ ವೃದ್ಧಾಪ್ಯದಲ್ಲಿ ಕೂಗ್ಲಿಕ್ಕೆ ಅಂತ ಆರಂಭಿಸ್ಬಿಡ್ತದೆ. ದೇವರದಂಗಲ್ಲ, ಮತ್ತೆ ಹಿಗ್ಗೋದು ಕುಗ್ಗೋದು ಇಲ್ಲ. ವೃದ್ಧಿ ಹ್ರಾಸ ವಿವರ್ಜಿತ ಅಂತ ಶ್ರೀಮದಾಚಾರ್ಯರು ಅಣುಭಾಷೆಯಲ್ಲಿ ಹೇಳ್ತಾರೆ. ದೇವರ ದೇಹ ವೃದ್ಧಿ ಹ್ರಾಸ ಉಳ್ಳದ್ದಲ್ಲ, ಏಕ ಪ್ರಕಾರವಾಗಿ ಸ್ವಾಭಾವಿಕವಾಗಿ ಇರತಕ್ಕಂಥ ದೇಹ. ಆ ದೇಹದೊಳಗೆ ಏನಿದೆ? ಮತ್ತೆ ನಮ್ಮಲ್ಲಿದ್ದಿದ್ದು ಬರೀ ದೋಷ, ಅಪೂರ್ಣವಾದದ್ದು. ಆದರೆ ಪರಮಾತ್ಮನ ದೇಹ ಎಂಥದ್ದು? ಅಮಿತ ಸುಖ ಬೋಧತನು. ನಿಜ ಪೂರ್ಣ, ಪೂರ್ಣವಾದ. ಪೂರ್ಣ ಅಂದ್ರೆ ಎಷ್ಟು ಪೂರ್ಣ ಅಂದ್ರೆ ಸಮುದ್ರಕ್ಕಿಂತಲೂ ಕೂಡ ಪೂರ್ಣವಾಗಿರ್ತಕ್ಕಂಥ, ನಿರತಿಶಯ ಪೂರ್ಣವಾಗಿರ್ತಕ್ಕಂತಹ ಆ ಪರಮಾತ್ಮನ ಸುಖ ಅನ್ನೋದು ದೇಹ ಸ್ವರೂಪದಲ್ಲೇ. ಆ ದೇಹ ಹೆಂಗೆ ಅಂದ್ರೆ ಪರಮಾತ್ಮನ ಅಂದ್ರೆ ಸುಖಮಯವಾದದ್ದು, ಜ್ಞಾನ ಆನಂದಮಯವಾಗಿರ್ತಕ್ಕಂಥ ದೇಹ ಪರಮಾತ್ಮನದ್ದು. ನಮ್ದಂಗಲ್ಲ, ಎಲ್ಲ ದೋಷಪೂರ್ಣವಾದ ದೇಹ. ನಮಗೂ ದೇವರಿಗೂ ಒಂದೇ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಪರಮಾತ್ಮನ ದೇಹ ಹಿಂಗಿದೆ, ನಮ್ಮ ದೇಹ ಹಿಂಗಿದೆ. ಹೋಲಿಕೆ ಮಾಡಿಕೊಡ್ರಿ. ಹಾಗಿದ್ರೆ ನಮಗೂ ಪರಮಾತ್ಮಂದು ಒಂದೇ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ನಾವೇ ಬ್ರಹ್ಮರು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಇನ್ನ ಎರಡನೇ ವಿಶೇಷಣ, ಪರಶಕ್ತಿರ್ ಅನಂತ ಗುಣ ಪರಮ. ನಮ್ಮಲ್ಲಿ ಅನಂತ ದೋಷ ಇದ್ದಾಗ, ಅನಂತ ಪಾಪ ಇದ್ದಾಗ ವಿಜೇಂದ್ರ ಸ್ವಾಮಿ ಹೇಳ್ತಾರೆ ಲಕ್ಷ್ಮೀದೇವಿಗೆ ಎರಡು ಎಣಿಸಕ್ಕೆ ಸಾಧ್ಯ ಇಲ್ಲ ಅಂತ. ಇದೇ ಹೋಲಿಕೆ. ಮತ್ತೆ ಒಂದು, ಪರಮಾತ್ಮನ ಅನಂತ ಗುಣಗಳನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದ್ದು,
ಜೀವರಾಶಿಗಳು ನಮ್ಮಂಥವ್ರು ಮಾಡಿರ್ತಕ್ಕಂಥ ಪಾಪಗಳನ್ನ ಎಣಿಸ್ಲಿಕ್ಕಾಗಲ್ಲ. ಎರಡು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಜೇಂದ್ರ ಸ್ವಾಮಿಗಳು ನಮಗೆ ಪಾಪ ವಿಮೋಚನ ಸ್ತೋತ್ರದ ಹೇಳ್ತಾರೆ. ಅದರಂತೆ ನಮ್ಮಲ್ಲಿ ಬರೀ ದೋಷಪೂರ್ಣವಾದ ಪಾಪಮಯವಾಗಿರ್ತಕ್ಕಂಥದ್ದೇ ನಮ್ಮ ದೇಹ. ಆದರೆ ಪರಮಾತ್ಮಂದು ಎಂಥದ್ದು? ಪರಶಕ್ತಿ, ಶ್ರೇಷ್ಠವಾದ ಸರ್ವೋತ್ತಮವಾಗಿರ್ತಕ್ಕಂಥ ಶಕ್ತಿ ಉಳ್ಳದ್ದು, ಜೊತೆಗೆ ಅನಂತ ಗುಣ, ಅನಂತ ಗುಣ ಪರಿಪೂರ್ಣವಾಗಿರ್ತಕ್ಕಂಥ ದೇಹ ಪರಮಾತ್ಮನ. ಕಿಂಚಿತ್ತು ದೋಷ ಲೇಷ ಇಲ್ಲ ಪರಮಾತ್ಮನ ದೇಹದಲ್ಲಿ. ಅಜರಾಮರಣ, ಏನ್ ದೋಷ ಇಲ್ಲ ಅಂತ ಹೇಳ್ತೀರಾ? ಯಾವ ದೋಷ ಇಲ್ಲ ಅಂತಂತೀರಾ? ಅಜರ, ಜರ ಅಂದ್ರೆ ಮುಪ್ಪು, ಅಜರ ಅಂದ್ರೆ ಮುಪ್ಪೇ ಇಲ್ಲ ಪರಮಾತ್ಮನ ದೇಹ. ಮರಣ, ಜರ ಆದ್ರೆ ಮರಣ, ಮುಪ್ಪು ಬಂದ್ರೆ ಮರಣ. ಈಗ ಅದು ಕೂಡ ವ್ಯವಸ್ಥೆ ಬೇರೆ ಆಗಿಬಿಟ್ಟಿದೆ. ಯಾವಾಗ ಹೋಗ್ತಾರೋ ಗೊತ್ತಿಲ್ಲ, ಬರೀ ಮುಪ್ಪಾದ್ಮೇಲೆ ಸಾಯ್ತಾರೆ ಅಂತೇನು ಗ್ಯಾರಂಟಿ ಇಲ್ಲ. ಈಗ ಚೆನ್ನಾಗಿದ್ದಾಗೆ ಹೋಗ್ಬಿಡ್ತಾರ ಪಾಪ. ನಮ್ಮ ದೇಹ ಇಷ್ಟೆಲ್ಲ ದೋಷಪೂರ್ಣವಾದದ್ದು, ಅಜರ. ಅದರ ದೇವರ ದೇಹ, ಅವನಿಗೆ ಜರ, ಮುಪ್ಪಿಲ್ಲ, ಮರಣ ಇಲ್ಲ. ಸಕಲ ಅರ್ಥಿಹರಹ, ಹೀಗೆ ಅನಂತ ಸುಖರೂಪನಾದ, ಅನಂತ ಜ್ಞಾನಪೂರ್ಣನಾದ, ಅನಂತ ಗುಣಪೂರ್ಣನಾಗಿರ್ತಕ್ಕಂತಹ ಸರ್ವೋತ್ತಮ ಶಕ್ತಿ ಸ್ವರೂಪಗತವಾದದ್ದೇ ಪರಮಾತ್ಮಂದು ದೇಹ. ದೇಹ ಅಂತ ಹೆಸರು. ಇಂಥ ಪರಮಾತ್ಮನ ನಾವು ಕೂಡ ಸ್ಮರಣೆ ಮಾಡೋದಾದ್ರೆ ಏನಾಗ್ತದೆ? ಸಕಲ ಅರ್ಥಿಹರಹ, ಎಲ್ಲರ ದುಃಖವನ್ನ ನಾಶ ಮಾಡ್ತಾನೆ. ನಾಶ ಮಾಡುವಂತಹ ದೇಹ ಪರಮಾತ್ಮ. ದೇವರದಿಂತ ಸ್ವರೂಪ ಅಂತ ನಾವು ಚಿಂತನೆ ಮಾಡಿದ್ರೆ ಸಾಕು. ದೇವರನ್ನ ಹೇಗೆ ಉಪಾಸನೆ ಮಾಡ್ತಿರೋ ಅದೇ ಫಲ ನಿಮ್ಗಾಗತ್ತೆ. ಅನಂತ ಸುಖರೂಪಿ ಪರಮಾತ್ಮ ಅಂತ ಉಪಾಸನೆ ಮಾಡ್ರಿ, ನಮ್ಮಲ್ಲೂ ಕೂಡ ನಮ್ಮ ಯೋಗ್ಯತೆಗೆ ತಕ್ಕಂತಹ ಸುಖವನ್ನ, ಸ್ವರೂಪ ಸುಖವನ್ನ ಪರಮಾತ್ಮ ಮೋಕ್ಷದಲ್ಲಿ ಕೊಡ್ತಾನೆ. ಮೋಕ್ಷಕ್ಕೆ ಯೋಗ್ಯರಿಗೆ, ಮೋಕ್ಷಕ್ಕೆ ಯೋಗ್ಯರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರ ಯೋಗ್ಯತೆಗೂ ಕೂಡ ಹೀಗೆ ಉಪಾಸನೆ ಮಾಡಿದ್ದಕ್ಕೆ, ನನ್ನಲ್ಲಿ ಎಂಥ ದೇಹ ನಂದು, ಅನಂತ ಸುಖರೂಪನಾದವನು ಅಂತ ನಿನ್ನ ಉಪಾಸನೆ ಮಾಡಿದಿಲ್ಲಪ್ಪ, ನಿಮಗೂ ಕೂಡ ಮೋಕ್ಷದಲ್ಲಿ ಸುಖವನ್ನು ಕೊಡ್ತಾನೆ. ಹೀಗೆ ಆ ಪರಮಾತ್ಮನ ಗುಣಗಳನ್ನ ಚಿಂತನೆ ಮಾಡೋದ್ರಿಂದ ನಮಗೆ ಅನಂತ ಫಲ ಇದೆ. ಅಂಥದ್ದು ನಮಗೂ ಮತ್ತೆ ಪರಮಾತ್ಮನಿಗೂ ಏನೋ ವ್ಯತ್ಯಾಸ ಇಲ್ಲ ಅಂದ್ರೆ ಎಷ್ಟು ಉಚ್ಚತನ ಇದೆ ನೋಡ್ರಿ. ಅಂತಹ ಪರಮಾತ್ಮ ಕಮಲಾಪತಿ ಈಡ್ಯತಮಃ. ಸ್ತೋತ್ರ ಮಾಡಿಸ್ಕೊಳ್ಳಿಕ್ಕೆ ಅಂತ ಹೋದ್ರೆ ಬೇರೆ ಸ್ತೋತ್ರಗಳೆಲ್ಲ ಮುಗಿದೋಗ್ಬೋದು ಪ್ರಾಯ. ಅದು ದೇವರ ಸ್ತೋತ್ರ ಮಾಡ್ಲಿಕ್ಕೆ ಅಂತ ಹೋದ್ರೆ ಲಕ್ಷ್ಮೀ ದೇವಿಯ ಕೈನಲ್ಲೂ ಕೂಡ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿತ್ಯ ಮುಕ್ತಳು, ಯಾವಾಗಲೂ ಅನಾದಿ ಅಂತಕಾಂತ ಪರಮಾತ್ಮನ ಜೊತೆಗೆ ಇದ್ದಾಳೆ. ದೇವರ ಗುಣಗಳನ್ನ ಸ್ತೋತ್ರ ಮಾಡು ಅಂತಂದ್ರೆ ನನ್ನ ಕೈಲಿ ಆಗೋದಿಲ್ಲ. ದೇವರ ಪೂರ್ಣ ಗುಣಗಳನ್ನ ನಾನು ಸ್ತೋತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪೂರ್ಣವಾದ ಪರಮಾತ್ಮನ ಅನಂತ ಗುಣಗಳನ್ನ ಪರಮಾತ್ಮ ಅಷ್ಟೇ ತಿಳಿದಿದ್ದಾನೆ. ಅವನ ಬಗ್ಗೆ ಅವನಷ್ಟೇ ಹೇಳ್ಕೊಳ್ಳಿಕ್ಕೆ ಸಾಧ್ಯ, ಅವನ ಬಗ್ಗೆ ಇನ್ನೊಬ್ರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಂಥ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ಪರಮಾತ್ಮನ. ಅದನ್ನ ಈಡ್ಯ, ಇಡಸ್ತುತೆ ಅಂತ ಧಾತು. ಇಡಸ್ತುತವು ಅಂದ್ರೆ ಸ್ತೋತ್ರ ಅಂತ ಅರ್ಥ. ಪರಮಾತ್ಮನನ್ನ ಸ್ತೋತ್ರ ಮಾಡ್ಲಿಕ್ಕೆ ಅಂತ ಹೋದ್ರೆ ಆ ಪರಮಾತ್ಮ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟಿರ್ತಕ್ಕಂಥವರಲ್ಲೇ ಸರ್ವೋತ್ತಮ ಶ್ರೇಷ್ಠ ವ್ಯಕ್ತಿ. ಆದ್ದರಿಂದ ಯಾವ ಆಂಗಲ್ ಅಲ್ಲಿ ನೋಡಿದ್ರು ಕೂಡ ಪರಮಾತ್ಮನಲ್ಲಿ ಕಿಂಚಿತ್ತು ದೋಷ ಲೇಷ ಇಲ್ಲ ಅಂತ ನಾವು ಚಿಂತನೆ ಮಾಡಿದ್ರೆ ಪರಮಾತ್ಮ ನಮ್ಮ ದೋಷಗಳನ್ನ ಕಳೀತಾ ಇದ್ದಾನೆ. ಅಂತ ಪರಮಾತ್ಮ ಅನಂತ ಸುಖರೂಪನಾದ, ಅನಂತ ಜ್ಞಾನ ಸಂಪನ್ನನಾದ, ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟವರಲ್ಲೇ ಶ್ರೇಷ್ಠನಾದ, ಪರಶಕ್ತಿ ಉಳ್ಳತಕ್ಕಂತಹ, ಜರಾಮರಣಾದಿ ದೇಹ ಇಲ್ಲದೆ ಇರತಕ್ಕಂತಹ ಆ ಪರಮಾತ್ಮ ಎಲ್ಲರ ದುಃಖವನ್ನು ಹರಣ ಮಾಡ್ತಾ ಇದ್ದಲ್ಲ, ಆ ನಮ್ಮ ನಾರಾಯಣ ನನ್ನನ್ನು ರಕ್ಷಣೆ ಮಾಡಲಿ. ಅವತು ನಃ ಕಮಲಾಪತಿ ರೀಡ್ಯತಮೋ ಅವತು ನಃ. ನನ್ನಲ್ಲಿ ಅಂಧಕಾರವನ್ನ ಕಳೆದು, ಅಜ್ಞಾನಾದಿಗಳನ್ನ ಕಳೆದು, ದೋಷಗಳನ್ನ ಕಳೆದು ನನ್ನ ರಕ್ಷಣೆ ಮಾಡ್ತಕ್ಕಂಥವನಾಗ್ಲಿ ಅಂತ ಶ್ರೀಮದಾಚಾರ್ಯರು ಈ ಮೊದಲನೇ ಪದ್ಯದಲ್ಲಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. 4ನೇ ಅಧ್ಯಾಯದ ಮೊದಲನೇ ಪದ್ಯ. ಇನ್ನ ಯಾರಿಗೆ ನಿಜವಾಗ್ಲೂ ನಿದ್ದೆ ಬರುತ್ತೆ ಅಂತಂದ್ರೆ, ನಿದ್ದೆ ಮಾಡಿದ್ರೆ ಸುಖ ಅಂತ ನಮ್ಗೆ ಅನುಭವ ಬಂದಿರುತ್ತೆ. ಇಲ್ಲಾಂದ್ರೆ ಎದ್ದಿರಬೇಕು, ಕಷ್ಟಪಡಬೇಕು, ಮತ್ತೆ ಕೆಲಸ ಮಾಡಬೇಕು, ಜಾಗೃತ ಅವಸ್ಥೆಯಲ್ಲಿ ಓಡಬೇಕು, ಕೂಡಬೇಕು, ಏಳಬೇಕು, ಅಡುಗೆ ಮಾಡಬೇಕು, ಊಟ ಮಾಡಬೇಕು, ಇದೆಲ್ಲ ಒಂದು ದುಃಖನೇ. ನಮ್ಗೆ ಎಲ್ಲ ದುಃಖನೇ. ಆದರೆ ನಮ್ಮ ಕಡೆಗೆ
ಯಾವಾಗ ನಮ್ಗೆ ಸುಖ ಅಂತ ಅನ್ಸುತ್ತೆ ಅಂದ್ರೆ ಕೆಲವರಿಗೆ ನಿದ್ರೆ ಮಾಡಿಬಿಟ್ರೆ ಸುಖ. ದೇವರಿಗೆ ನಿದ್ರೆನೇ ಇಲ್ಲ, ಆದ್ರೂ ಸುಖ ಸ್ವರೂಪನಾಗಿದ್ದಾನೆ. ಹೆಂಗೆ ನೋಡ್ರಿ ಆಶ್ಚರ್ಯ. ನಮಗೂ ಪರಮಾತ್ಮನಿಗೆ ಎಷ್ಟು ಅಜಗಜಾಂತರ ವ್ಯತ್ಯಾಸ. ನಿದ್ದೆ ಮಾಡಿದವರಿಗೆ ಸುಖ ಇರುತ್ತೆ ಅಂತ ನಮಗೆ ಪ್ರಾಕೃತ ದೇಹಕ್ಕೆ ಅನ್ಸತ್ತೆ, ಆದ್ರೆ ಪರಮಾತ್ಮನಿಗೆ ನಿದ್ರೆನೇ ಇಲ್ಲ. ಯದ ಸುಪ್ತಿಗತೋಪಿ ಹರಿ ಸುಖವಾನ್ ಸುಖರೂಪಿಣ ಮಾಹುರತೋ ನಿಗಮಾ ಸ್ವಮತಿ ಪ್ರಭವಂ ಜಗತಸ್ಯ ಯತಃ ಪರಬೋಧತನುಂ ಚ ತತಃ ಖಪತಿಂ. ಪರಮಾತ್ಮನಿಗೆ ಸುಪ್ತಿ ಸುಷುಪ್ತಿ ಸ್ವಾಪ ಅನ್ನೋದೇ ಇಲ್ಲ. ಕೃಷ್ಣಾವತಾರದಲ್ಲಿ ವಾದರಾಜ ಸ್ವಾಮಿಗಳು ಹೇಳ್ತಾರೆ, ನಮ್ಮ ಯಶೋಧ ಕೃಷ್ಣ ಪರಮಾತ್ಮನ ತೊಟ್ಟಲ್ಲಿ ಹಾಕಿ ತೂಗಬೇಕಂತ, ನಿದ್ರಾಮಾಶ್ರಯ ಗೋವಿಂದ ಅಂತ ಅನ್ಬೇಕಂತ. ನಿದ್ರೆ ಮಾಡೋ ಕೃಷ್ಣ ಅಂತ ದೇವ್ರು ಕಣ್ಕಂಡ್ ಬಿಡ್ಬೇಕಂತ. ನಿದ್ರೆ ಮಾಡೋ ಅಂದ್ರೆ ಏನ್ ಕಣ್ಕಂಡ್ ಬಿಡ್ತಾ ಇದ್ದೇವೆ ಕೃಷ್ಣ ಅಂದ್ರೆ? ನಿದ್ರೆ ಅಂದ್ರೆ ಕಿಂ ತತ್, ಏನ್ ನಿದ್ರೆ ಅಂದ್ರೆ ಏನು ಅಂತ ಕೇಳ್ದ ಕೃಷ್ಣ. ಅದ್ ನಂಗೆ ಗೊತ್ತೇ ಇಲ್ಲ ಅಂತ ಪರಮಾತ್ಮ. ನಿದ್ರೆ ಅಂದ್ರೆ ನಂಗೆ ಗೊತ್ತೇ ಇಲ್ಲ. ನಿದ್ರೆ ಅಂದ್ರೆ ಒಂದು ದೋಷ ಅಂತ ಅರ್ಥ. ಯಾರಿಗೆ ನಿದ್ರೆ ಬರ್ತದೆ, ಯಾರಿಗೆ ಶ್ರಮ ಆಗಿದೆಯೋ ಅಂಥವ್ರಿಗೆ ನಿದ್ರೆ ಬರೋದು ಸಹಜ. ಆದ್ರೆ ಪರಮಾತ್ಮ ಎಂಥವನು ಅಂದ್ರೆ ಜಗತ್ತಿನ ಎಲ್ಲ ಕೆಲಸ ಕಾರ್ಯವನ್ನು, ಅನಂತ ಜೀವರಾಶಿಗಳ ಕೆಲಸ ಕಾರ್ಯವನ್ನು ಮಾಡುವನು ಪರಮಾತ್ಮನಾದರೂ ಕೂಡ ಅವನಿಗೆ ಶ್ರಮನೇ ಇಲ್ಲ. ಅವನಿಗಲ್ಲ, ಅವನ ಮಗನಾಗಿರ್ತಕ್ಕಂಥ ಪ್ರಾಣನಿಗೆ, ವಾಯುದೇವರಿಗೆ ಅನಂತ ಜೀವರಾಶಿಗಳೊಳಗೆ ನಿಂತು ನಿತ್ಯದಲ್ಲೂ ಹಂಸ ಮಂತ್ರವನ್ನ ಮಾಡೋದು, 21,000 ಹಂಸ ಮಂತ್ರವನ್ನ ಮಾಡೋದು, ಅವರು ತಿಂದಿದ್ದ ಜೀರ್ಣ ಮಾಡಿಸೋದು, ಅವ್ರ ದೇಹಕ್ಕೆ ಪುಷ್ಟಿಯನ್ನು ಕೊಡೋದು, ಅವರ ಕರ್ಮಗಳಿಗೆ ಪ್ರೇರಣೆಯನ್ನ ಹರಿಪ್ರೇರಣೆಯಂತೆ ಮಾಡೋದು, ಇದೆಲ್ಲವೂ ಕೂಡ ಮಾಡ್ತಕ್ಕಂಥ ಪ್ರಾಣದೇವರಿಗೆ ಸ್ವಾಪ ಇಲ್ಲ, ನಿದ್ರೆ ಇಲ್ಲ ಅಂತ ಉಪನಿಷತ್ತು ಹೇಳ್ತದೆ. ಹಾಗಿದ್ರೆ ಅಂತಹ ಪರಮಾತ್ಮನ ಮಗನಾದ ಪ್ರಾಣನಿಗೆ ಸ್ವಾಪ ಇಲ್ಲ ಅಂತನ್ನೋದಾದ್ರೆ ದೇವರಿಗಲ್ಲಿ ಸ್ವಾಪ ಇದೆ, ನಿದ್ರೆ ಎಲ್ಲಿದೆ ಪರಮಾತ್ಮನಿಗೆ? ಇಲ್ಲವೇ ಇಲ್ಲ. ನಾವೆಲ್ಲ ಹೀಗೆ ತಿಳ್ಕೊಂಡಿದ್ದೀವಿ, ನಿದ್ರೆ ಮಾಡಿದ್ರೆ ನಮಗೊಂದು ಸುಖ ಅಂತ. ಯದ ಸುಪ್ತಿ ಗತೋಪಿ ಹರಿಸುಖವ. ಒಂದು ಸ್ವಾಪ ಇತ್ತು, ದೇವರು ಎಲ್ಲರಿಗಿಂತಲೂ ಬಹಳ ಮಲಗಿರ್ತಾನೆ ನೋಡ್ರಿ. ಯಾವಾಗಲೂ ನೋಡಿದ್ರು ಕ್ಷೀರಸಾಗರಲ್ಲಿ ಮಲಗಿದ್ದಾನೆ ಅಂತ ಹೇಳಿ ನೀವು ಕೇಳ್ತೀರಲ್ಲ, ಅದಕ್ಕೆ ಅವನಿಗೆ ಸುಖ ಇದೆ ಅಂತ ಅನ್ಬೋದೇನು? ಇಲ್ಲ, ಅದು ನಾಟಕ ಅಷ್ಟೇ. ಪರಮಾತ್ಮ ಮಲಗಿದಂತೆ ನಾಟಕ ಮಾಡ್ತಾನೆ ಹೊರತಾಗಿ ನಿಜವಾದ ನಿದ್ರೆ ಪರಮಾತ್ಮನಿಗಿಲ್ಲ. ಒಂದು ವೇಳೆ ಪರಮಾತ್ಮ ನಿದ್ರೆ ಮಾಡಿಬಿಟ್ಟ ಅಂತಂದ್ರೆ ಜಗತ್ತೆಲ್ಲವೂ ಕೂಡ ನಾಶ ಆಗಿದೆ. ತ್ವೈ ಸುಪ್ತೇ ಜಗನ್ನಾಥ ಜಗತ್ ಸುಪ್ತಿಂ ಭವೇದಿದಂ. ನೀ ಮಲ್ಕೊಂಡ್ರೆ ನೋಡಪ್ಪ ಸ್ವಾಮಿ, ಜಗತ್ತೇ ಮಲ್ಕೊಂಡ್ಬಿಡ್ತದೆ, ಅದರಿಂದ ನೀ ಮಲ್ಕೋಬೇಡ. ದೇವರು ಮಲಗೋದೇ ಗೊತ್ತಿಲ್ಲ, ಇನ್ನೇನು ಮಲ್ಕೊಂತಾನ ಪರಮಾತ್ಮ. ಇಂಥ ಅನಂತ ಸುಖರೂಪನಾದ ಪರಮಾತ್ಮ ಸುಖ ಹೇಗಿದೆ ಅಂತಂದ್ರೆ ಸ್ವಾಪ ನಿದ್ರೆಯಿಂದ ಬಂದಿರತಕ್ಕಂಥ ಸುಖ ಅಲ್ಲ, ಅದು ಸ್ವಾಭಾವಿಕವಾದ ಸ್ವರೂಪಗತವಾದ ಸುಖ ಪರಮಾತ್ಮ. ವೇದಗಳೆಲ್ಲವೂ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಆಹುರಥೋ ನಿಗಮಾಹ. ನಿಗಮಗಳು ಅಂದ್ರೆ ವೇದಗಳು. ವೇದಗಳು ಪರಮಾತ್ಮನಿಗೆ ಸ್ವಾಪ ಇಲ್ಲ, ಸ್ವಾಪದಿಂದ ಬರಲ್ಪಟ್ಟಿರ್ತಕ್ಕಂತಹ ಸುಖ ಪರಮಾತ್ಮನಿಗಿಲ್ಲ. ತಾತ್ಪರ್ಯ, ದೇವರಲ್ಲಿರ್ತಕ್ಕಂಥ ಗುಣಗಳಾಗಲಿ ಅಥವಾ ಆನಂದ ಆಗಲಿ ಸುಖ ಆಗಲಿ ಅದು ಮತ್ತೊಂದು ವಸ್ತುವಿನ ಅಪೇಕ್ಷೆ ಪಟ್ಟುಕೊಂಡಿಲ್ಲ. ನಮ್ಗೆ ಇನ್ನೊಂದು ವಸ್ತುವಿನ ಅಪೇಕ್ಷೆ ಇದೆ. ಸುಖ ಬೇಕು ಅಂದ್ರೆ, ಹಸಿವೆ ಆಗಿದೆ ಅಂದ್ರೆ ಆಹಾರ ತಿನ್ನಬೇಕು, ಮತ್ತೆ ಬಾಯಾರಿಕೆ ಆಗಿದೆ ಅಂದ್ರೆ ನೀರು ಕುಡಿಬೇಕು. ಇನ್ನೊಂದು ವಸ್ತುವಿಂದ ನಮಗೆ ಸುಖ ಉಂಟಾಗ್ತದೆ. ಆದ್ರೆ ಪರಮಾತ್ಮನ ಹಂಗಲ್ಲ, ತನ್ನಿಂದಲೇ ತನಗೆ ಸುಖ. ಅಂತ ಅನಂತ ಸುಖಮಯನಾಗಿರ್ತಕ್ಕಂಥ ಪರಮಾತ್ಮ ಅವನು ಕೂಡ ಮತ್ತೊಂದು ವಸ್ತುವಿನ ನಿರಪೇಕ್ಷ. ಇನ್ನೊಂದು ವಸ್ತು ನನಗೆ ಬೇಡ ಸುಖಕ್ಕೋಸ್ಕರ ಅಂತ ತನ್ನಲ್ಲೇ ಅನಂತ ಸುಖ ಇದೆ. ನಮಗೆ ಹಿಂಗಿದೆ ಹಣೆ ಬಾರ, ಇನ್ನೊಂದು ವಸ್ತು ಬೇಕೇ ಬೇಕು ಸುಖ ಪಡಿಬೇಕು ಅಂದ್ರೆ ಮತ್ತೆ ನಮಗೆ. ಹೀಗೆ ನಾವು ಪರಾಧೀನ ವಿಶೇಷವುಳ್ಳವರು. ಪರಮಾತ್ಮ ಸರ್ವತಂತ್ರ ಸ್ವತಂತ್ರ. ತನ್ನ ಒಳಗೇನೆ ಅನಂತ ಸುಖ ಇದೆ. ನಿದ್ರೆ ಮಾಡಿ ಅವನಿಗೆ ಸುಖ ಪಡಬೇಕು ಅಂತಿಲ್ಲ. ಸ್ವಮತಿ ಪ್ರಭವಂ ಜಗತಸ್ಯಯತಃ. ಪರಮಾತ್ಮ ತಾನು ಕೂಡ ಅವತಾರ ಮಾಡೋದು ಕೂಡ ತನ್ನ ಇಚ್ಛಾ ಮಾತ್ರ. ಪ್ರಭೋ ಸೃಷ್ಟಿ, ದೇವ್ರ ಸೃಷ್ಟಿಗಳನ್ನು ಮಾಡೋದು ಹೇಗೆ ಮಾಡ್ತಾನೆ? ಅದು ಇಚ್ಛೆ ಮಾಡ್ತಾನೆ ಅಷ್ಟೇ. ಸೃಷ್ಟಿ ಆಗ್ಬೇಕು ಇವಾಗ ಅಂತ ಇಚ್ಛೆ ಪಟ್ರೆ ಸಾಕು. ಸಂಕಲ್ಪ ಮಾಡಿದ 2ನೇ ಕ್ಷಣಕ್ಕೆ ಜಗತ್ತೆಲ್ಲವೂ ಕೂಡ ನಿರ್ಮಾಣ ಆಗ್ತದೆ.
ವರ್ಷಾನುಗಟ್ಲೆ ಮನೆ ಕಟ್ಟಬೇಕು, ಸೈಟ್ ತಗೋಬೇಕು, ಮನೆ ಕಟ್ಟಬೇಕು, ಸೈಟ್ ತಗೋಬೇಕು ಅಂತ ಜಪ ಮಾಡ್ತಾ ಇರ್ತಾರೆ ಪಾಪ. ಏನ್ ಮಾಡಿದ್ರು ಕೂಡ ಅದು ಸತ್ರೂ ಆಗಲ್ಲ ಕೆಲವರು. ಏನ್ ಮಾಡಿದ್ರು? ನಾವೆಲ್ಲ ಭ್ರಷ್ಟ ಸಂಕಲ್ಪರು, ಪರಮಾತ್ಮ ಮಾತ್ರ ಸತ್ಯ ಸಂಕಲ್ಪ. ದೇವರು ಸಂಕಲ್ಪಿಸದ 2ನೇ ಕ್ಷಣಕ್ಕೆ ಎಲ್ಲ ವಸ್ತು ತಯಾರಾಗ್ಬಿಟ್ಟಿರುತ್ತೆ. ಯಾಕದು? ಆ ಎಲ್ಲ ವಸ್ತು ಪರಮಾತ್ಮನ ಅಧೀನವಾದ ಪ್ರಯತ್ನ. ನಮ್ಮ ಕೈನಲ್ಲ ಎಲ್ಲ ಅಧೀನವಾಗಿದ್ರೆ ಅದು 2ನೇ ಕ್ಷಣಕ್ಕೆ ನಾವು ತಯಾರು ಮಾಡ್ಬೋದಾಗಿದೆ. ನಮ್ಮ ಕೈನಲ್ಲಿ ಯಾವುದೂ ಕೂಡ ಅಧೀನ ರೂಪದಲ್ಲಿಲ್ಲ. ಈ ದೇಹದಿಂದ ಹಿಡ್ಕೊಂಡು ಯಾವುದೂ ಕೂಡ ನಮ್ಮ ಅಧೀನ ಇಲ್ಲ. ಆದ ಕಾರಣದಿಂದ ನಮಗೆ ಸುಖ ಇಲ್ಲ. ಪರಾಧೀನ ಅನ್ನೋದೇ ಅದು ದುಃಖ. ಇನ್ನೊಬ್ಬರ ಅಧೀನ ಅಂತಂದ್ರೆ ದುಃಖನೇ. ಎಲ್ಲೇ ಹೋದ್ರೆ ನಿಮಗೆ ಪರಾಧೀನ ಇದ್ದಿದ್ದೆ. ಮನೇಲಿದ್ದು ಪರಾಧೀನನೇ, ಊರಿಗೆ ಹೋದ್ರು ಅಥವಾ ತೀರ್ಥಯಾತ್ರೆಗೆ ಹೋದ್ರು ಪರಾಧೀನನೇ, ಆಫೀಸ್ಗೆ ಹೋದ್ರು ಪರಾಧೀನನೇ. ಎಲ್ಲರ ಕೈ ಕೆಳಗೆ ಇರಬೇಕು ನಾವು. ಮತ್ತೆ ಸ್ವತಂತ್ರನಾಗಿ ನಾವು ಒಂದು ಕ್ಷಣ ಇದ್ದೆ ಅಂತ ಒಬ್ಬ ಜೀವ ಹೇಳಲಿಕ್ಕೆ ಸಾಧ್ಯ ಉಂಟಾ? ಸ್ವತಂತ್ರನಾಗಿ ಒಂದು ಕ್ಷಣ ನಾನು 1 ಸೆಕೆಂಡ್ ಇದ್ದೀನಿ ಅಂತ ಯಾರು ಎದೆ ಮುಟ್ಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಡೆಗೆ ಈ ದೇಹನೇ ನಮಗೆ ದೊಡ್ಡದಾದ ಪರಾಧೀನ. ಮುಪ್ಪು ಬಂದ್ಮೇಲೆ ಇನ್ನೊಬ್ರು ಅಧೀನ ಆಗಬೇಕು. ಮತ್ತೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ನಮ್ದೇ ಕೆಲಸ ಮತ್ತೆ ನಾವು ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಪರಮಾತ್ಮ ಎಂಥವನು ಅಂದ್ರೆ ಚಿಟಿಕೆ ಹೊಡೆದ್ರೆ ಸಂಕಲ್ಪ ಮಾಡಿದ್ರೆ ಸಾಕು, ಪರಮಾತ್ಮ ಅನಂತ ಜೀವರಾಶಿಯ ಕಾರ್ಯವನ್ನ ತಕ್ಷಣ ಮಾಡಿ ಮುಗಿಸ್ಬಿಡ್ತಾನೆ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ಇಂಥ ದೇಹ ಉಡ್ತಕ್ಕಂಥ ಪರಮಾತ್ಮ ಪರಬೋಧ ಚ ತನುಂಚ ತತಃ ಕಪತಿಂ, ಇನ್ನೊಬ್ಬರಿಗೆ ಜ್ಞಾನವನ್ನು ಕೊಡ್ತಾನೆ. ನಮಗೆ ಆಲೋಚನೆ ಹೆಂಗ್ ಬರುತ್ತೋ, ಯಾವ ಸೆಕೆಂಡಲ್ಲಿ ಬರುತ್ತೋ, ಏನು ಹೇಗೆ ಆಲೋಚನೆ ಮಾಡ್ತೇವೆ ಗೊತ್ತಾಗೋದೇ ಇಲ್ಲ. ಆಲೋಚನೆ ಶಕ್ತಿ ಆ ಸೆಕೆಂಡಿನ ಅನಂತ ಭಾಗದಲ್ಲಿ, ಇಲ್ಲಿ ಮುಳ್ಳಿದೆ ಆ ಕಡೆ ಹೋಗು ಅಂತ ದೇವರು ಪ್ರೇರಣೆ ಮಾಡ್ತಾನಲ್ಲ. ನಮ್ಮಂತೆ ಅನಂತ ಜೀವರಾಶಿಗಳಿಗೆ ಅನೇಕ ರೀತಿಯಾದ ಪ್ರೇರಣೆನ ಪರಮಾತ್ಮ ಮಾಡ್ತಾ ಇರ್ತಾನಲ್ಲ. ಅದು ಡೈರೆಕ್ಟ್ ಆಗಿ ಪ್ರೇರಣೆ ಮಾಡಲ್ಲ. ಸ್ವಲ್ಪ ಮನಸ್ಸು ಇಟ್ಕೊಳ್ರಿ. ಡೈರೆಕ್ಟ್ ಆಗಿ ಪ್ರೇರಣೆ ಮಾಡಿದ್ರೆ ಏನೋ ತಕ್ಷಣ ಸೆಕೆಂಡಲ್ಲೇ ಆಗಿಬಿಡ್ಬೋದು ಅಂತ. ಸೆಕೆಂಡ್ ಅಲ್ಲ ಇದು, ಸೆಕೆಂಡಿನ ಅನಂತ ಅಂಶ ತಗೊಂಡ್ರೆ ಅಷ್ಟು ಕಾಲದಲ್ಲೇ ಕೂಡ ಅನಂತ ಜೀವರಾಶಿಗಳಿಗೆ ಅನಂತ ಪ್ರೇರಣೆ ಮಾಡ್ತಾನೆ ಪರಮಾತ್ಮ. ಈ ಹರಿಕಥಾಂಸಾರದಲ್ಲಿ ಒಬ್ಬನಿಂತಾಡುವನು, ನೋಡುವನು, ಮಾತನಾಡುವನು ಬೆರಗಾಗಿ. ಅದಕ್ಕೆ ಸಂಕರ್ಷಣ ಒಡೆಯರು, ಕಮಲಾಪರದಾಸರೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ದೇವರು ಅವನು ಹೆಂಗೆ ಪ್ರೇರಣೆ ಮಾಡ್ತಾನೆ ಅಂತಂದ್ರೆ, ಆ ಜೀವಗತ ಈ ದೇಹ ಇದೆ, ನಾನೀಗ ಏಳಬೇಕು ಎದ್ದೆ ಅಂತ ಇಟ್ಕೊಳ್ತೀನಿ. ನಾನು ಏಳುವ ಹಿನ್ನೆಲೆಯಲ್ಲಿ ಒಳಗಿರ್ತಕ್ಕಂಥ ಪರಮಾತ್ಮ ತಾನು ಹೇಳ್ತಾನೆ ಮೊದಲಿಗೆ. ಅವನೆದ್ರೆ ನೆಕ್ಸ್ಟ್ ಅದು ವಾಯುದೇವರಿಗೆ ಪ್ರವೃತ್ತಿ ಉಂಟಾಯ್ತು, ಅವ್ರು ಹೇಳ್ತಾರೆ. ಅದಾದ್ಮೇಲೆ ವಾಯುದೇವರ ಮೂಲಕ ಇಂದ್ರಿಯಾಭಿಮಾನ ದೇವತೆಗಳು, ಅವರಿಗೆ ಪ್ರೇರಣೆ. ಆ ಇಂದ್ರಿಯಾಭಿಮಾನ ದೇವತೆಗಳ ಮೂಲಕ ನನ್ನ ಒಳಗಿರ್ತಕ್ಕಂಥ ಜೀವ, ಆ ಜೀವನಿಗೆ ಪ್ರೇರಣೆ. ಆ ಜೀವ ಪ್ರೇರಿತನಾದ ಅಂದ್ರೆ ಈ ಪಂಚಭೌತಿಕ ಶರೀರ ಕಡೆಗೆ ಹೇಳೋದು. ಇಷ್ಟೆಲ್ಲ ಸರಣಿಯ ಪ್ರೇರಣೆಗಳು ಪರಮಾತ್ಮ ಚಿಟಿಕೆ ಹೊಡೆಯೋದಕ್ಕಿಂತ ಮುಂಚಿತವಾಗಿ ಎಲ್ಲ ಮಾಡಿ ಮುಗಿಸ್ಬಿಟ್ಟಿರ್ತಾರೆ. ಅನಂತ ಜೀವರಾಶಿ ಲೆಕ್ಕ ಹಾಕೊಡ್ರಿ. ದೇವ್ರ ಎಂಥ ಶಕ್ತಿ, ಎಂಥ ಚಿಂತ್ಯಾದ್ಭುತವಾಗಿರ್ತಕ್ಕಂಥ ಪ್ರೇರಕ ಶಕ್ತಿ ಪರಮಾತ್ಮ. ಹಂಗೆ ಪ್ರತಿಯೊಂದು ಇಂದ್ರಿಯದಲ್ಲೂ ಕೂಡ ನೋಡಿಸ್ತಾನೆ, ಕೇಳಿಸ್ತಾನೆ, ಮಾತಾಡಿಸ್ತಾನೆ, ವಾಸನೆಯನ್ನ ತಿಳಿಪಡಿಸ್ತಾನೆ, ಜೊತೆಗೆ ಶಬ್ದದ ಶ್ರವಣವನ್ನ ಮಾಡಿಸ್ತಾನೆ, ಜೊತೆಗೆ ರುಚಿಯನ್ನ ಗೊತ್ತಾಗುವಂತೆ ಮಾಡ್ತಾನೆ. ಹೀಗೆ ಅನೇಕ ಕೆಲಸವನ್ನ ಪರಮಾತ್ಮ ಅನಂತ ಜೀವರಾಶಿಗಳಲ್ಲಿ ನಿತ್ಯ ನಿರಂತರವಾಗಿ ಮಾಡ್ತಾ ಇರ್ತಾನಲ್ಲ. ಅಂತ ಕಪತಿಂ, ಖಂ ಅಂತಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯಗಳಿಗೆ ಸ್ವಾಮಿ ಪರಮಾತ್ಮ. ಋಷಿಕೇಶ ಅಂತ ಹೆಸರು. ಋಷಿಕ ಅಂದ್ರೆ ಇಂದ್ರಿಯಗಳು, ಅದಕ್ಕೆ ಈಶ ಸ್ವಾಮಿ ಅಂತ. ಅನಂತ ಆ ದೇಹ ಗತವಾದ ಜೀವರಾಶಿಗಳ ಇಂದ್ರಿಯಗಳಿಗೆ ಕ್ಷಣದ ಅನಂತ ಭಾಗದಲ್ಲಿ ಅನಂತ ಪ್ರೇರಣೆಯನ್ನು ಮಾಡತಕ್ಕಂಥ ಪರಮಾತ್ಮ ಇದ್ದಾನಲ್ಲ. ಅಂಥ ಚಿಂತ್ಯಾದ್ಭುತವಾದ ಶಕ್ತಿ ಉಳ್ಳತಕ್ಕಂಥ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡಲಿ. ಅದ್ಭುತವಾದ ಚಿಂತನೆ ಶ್ರೀಮದ್ ಆಚಾರ್ಯ ಕೊಡ್ತಾರೆ. ಇಂಥ ಪರಮಾತ್ಮ ತಾನು ಕೂಡ ತನ್ನದೇ ಸ್ವತಂತ್ರವಾಗಿರ್ತಕ್ಕಂಥ ಸ್ವರೂಪದ ಆ ಶಕ್ತಿಯಿಂದ ಏನನ್ನ ಬೇಕಾದ್ರೆ ಮಾಡ್ತಾನೆ, ಯಾವ ಇಂದ್ರಿಯನ್ನ ಏನನ್ನ ಬೇಕಾದ್ರೆ ಮಾಡ್ತಾನೆ. ಇಂಥ ಪರಮಾತ್ಮನ ಸೃಷ್ಟಿ ನೋಡಿದ್ರೆ ಆಶ್ಚರ್ಯ ಅಂತ ಅನ್ಸುತ್ತೆ.
ಹೆಂಗಿರ್ತದೆ? ಒಂದು ಸೃಷ್ಟಿ ಇದ್ದಂಗೆ ಮತ್ತೊಂದು ಸೃಷ್ಟಿ ಇಲ್ಲ. ಒಬ್ರು ಆಲೋಚನೆ ಮಾಡ್ದಂಗೆ ಇನ್ನೊಬ್ರು ಆಲೋಚನೆ ಮಾಡೋದಿಲ್ಲ. ಒಬ್ರು ನೋಡ್ದಂಗೆ ಇನ್ನೊಬ್ರು ನೋಡೋದಿಲ್ಲ. ಒಬ್ರು ಕೇಳ್ದಂಗೆ ಇನ್ನೊಬ್ರು ಕೇಳಲ್ಲ. ಒಬ್ರು ಮಾತಾಡ್ದಂಗೆ ಇನ್ನೊಬ್ರು ಮಾತಾಡೋದಿಲ್ಲ. ಒಬ್ರು ನಡೆದಂಗೆ ಇನ್ನೊಬ್ರು ನಡೆಯೋದಿಲ್ಲ. ಹೇಗಿದೆ ನೋಡ್ರಿ ಪರಮಾತ್ಮ. ಎಲ್ಲ ಯುನೀಕ್ ಆಗಿ, ಕೆಲವು ಹೋಲಿಕೆ ಇರ್ಬೋದು, ಆದರೆ 100ಕ್ಕೆ 100ರಷ್ಟು ಅವಳಿ ಜವಳಿಯಾಗಿ ಹುಟ್ಟಿದ್ರು ಕೂಡ ಇವನಂಗೆ ಅವನು ಅಂತ 100ಕ್ಕೆ 100ರಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೂ ಭೇದ ಇದ್ದೇ ಇದೆ. ಹಾಗೆ ಅನಂತ ಜೀವರಾಶಿಗಳ ಒಳಗೆ ಅನಂತ ವೈವಿಧ್ಯಮಯವಾಗಿರ್ತಕ್ಕಂಥ ಸೃಷ್ಟಿಯನ್ನ ಪರಮಾತ್ಮ ತಾನು ಮಾಡ್ತಾನೆ. ಇದೇ ಸಾಕಲ್ವಾ? ಸುತ್ತಮುತ್ತಲು ನೋಡಿದ್ರೆ ಸಾಕು. ದೇವರ ಕಾರುಣ್ಯ ಎಂಥದ್ದು, ಅಂಥ ಗುಣ ಎಂಥದ್ದು ಪರಮಾತ್ಮನಂದು, ಅವನದು ಬುದ್ಧಿ ಎಂಥದ್ದು ಅಂತ ತಿಳಿಬೇಕಾದ್ರೆ ನಾವೇನೇನು ಬೇರೆ ನೋಡೋದೇ ಬೇಕಾಗಿಲ್ಲ. ಸುತ್ತಮುತ್ತ ಪ್ರಪಂಚ ನೋಡಿದ್ರೆ ಅರ್ಥ ಆಗುತ್ತೆ. ಆಚಾರ ಅಂತಾರೆ, ಬಹುಚಿತ್ರ ಜಗದ್ ಬಹುದಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ ಸುಖರೂಪಮುಷ್ಯ ಪದಂ ಪರಮಂ ಸ್ಮರತಸ್ತು ಭವಿಷ್ಯತಿ ತತ್ಸತತಂ. ನಿಮಗೆ ನಿಜವಾದ ಸುಖ ಬೇಕಾ? ಮೋಕ್ಷ ಎಂಬತಕ್ಕಂಥ ಸುಖ ಅವನು ಮಾಡಿರ್ತಕ್ಕಂಥ ಸೃಷ್ಟಿಯನ್ನು ಸ್ವಲ್ಪ ನೋಡ್ರಿ. ಅವನ ಗುಣ ಎಂಥದ್ದು, ಅವನ ಶಕ್ತಿ ಎಂಥದ್ದು ಅಂತ ಅರ್ಥ ಆಗುತ್ತೆ. ಬಹುಚಿತ್ರ ಜಗತ್. ಭಾಗವತಲ್ಲಿ ಹೇಳ್ತಾರೆ, ನವವಿಧವಾದ ಸೃಷ್ಟಿಯನ್ನು ಬ್ರಹ್ಮದೇವರ ಕಡೆಯಿಂದ ಪರಮಾತ್ಮ ಮಾಡಿಸಿದ್ರೆ ಅಲ್ಲಿ ಬರೀ ಗಿಡ ಮರಗಳು ಅಂತ ಒಂದು ಕ್ಯಾಟಗರಿ ತಗೊಂಡ್ರೆ, ಗಿಡ ಮರಗಳು, ಆ ಮರದಲ್ಲೇ ಎಷ್ಟೆಷ್ಟು ಕ್ಯಾಟಗರಿ ಪರಮಾತ್ಮ ಸೃಷ್ಟಿ ಮಾಡಿಸಿದ್ದು. ಒಂದು ಕೇವಲ ತೊಗಟೆ ಅಷ್ಟೇ ಪ್ರಯೋಜನ, ಅಲ್ಲಿ ಹಣ್ಣು ಬಿಡಲ್ಲ, ಕಾಯಿ ಬಿಡಲ್ಲ, ಹೂ ಇರಲ್ಲ. ಅಂಥ ಮರಗಳು ಆಕಾಶದ ಎತ್ತರಕ್ಕೆ ಬೆಳೀತಾವೆ, ಅಂಥ ಮರಗಳು. ಜೊತೆಗೆ ಹೂವನ್ನಷ್ಟೇ ಬಿಡತ್ತೆ, ಹಣ್ಣು ಬಿಡೋದಿಲ್ಲ, ಅಂಥ ರೀತಿಯಾದ ಗಿಡಗಳು. ಇನ್ನ ಕೆಲವು ಹಣ್ಣು ಬಿಡ್ತದೆ, ಹಣ್ಣು ಬಿಟ್ಟು ಕೊಡ್ಲೆ ಅದು ಕೃಷ್ಣಾರ್ಪಣ, ಅದ್ರ ಆಯುಷ್ ಮುಗೀತು ಅಂತ. ಹೀಗೆಲ್ಲ ಅಂತಹ ಆ ಒಂದು ಸಸ್ಯಗಳ ಪ್ರಭೇದಗಳಲ್ಲೇ ಎಷ್ಟೆಷ್ಟು ಜಾತಿ. ಬಾಳೆ ಗಿಡ ಹಣ್ಣು ಬಿಟ್ಟರೆ ಮುಗಿದೋಯ್ತದ, ಅದ್ರ ಕತೆ ಮುಗೀತು ಅಂತ, ಮತ್ತೆ ಅದು ಬಾಳೆಕಾಯಿ ಆಗಲ್ಲ. ಹಾಗಿದ್ದಂತೆ ಪರಮಾತ್ಮನ ಸೃಷ್ಟಿ ಅದು ಬಹುಚಿತ್ರ ಜಗತ್, ಆಶ್ಚರ್ಯಕರವಾದ. ಆ ಸೃಷ್ಟಿಯ ಬಗ್ಗೆ ಅನಾದಿ ಕಾಂಡ ಅಂದ್ರೆ ಬಹಳ ಸಾವಿರಾರು ವರ್ಷದ ರಿಸರ್ಚ್ ಮಾಡ್ತಾ ಬರ್ತಾನೆ ಇದ್ದೀವಿ ದೇವ್ರ ಸೃಷ್ಟಿ ಬಗ್ಗೆ. ಎಷ್ಟು ಸೃಷ್ಟಿ ಇದೆ ಅಂತ ಇನ್ನೂ ಗೊತ್ತಿಲ್ಲ. ಇನ್ನೂ ಸಾಗರದ ಆಳದಲ್ಲಿ ಹೊಸ ಪ್ರಾಣಿಗಳು ಡಿಸ್ಕವರ್ ಆಗ್ತಾ ಇದೆ, ಇನ್ವೆನ್ಷನ್ ಆಗ್ತಾ ಇದೆ. ಈ ತರ ಪ್ರಾಣಿ ಹೊಸದಾಗಿ ಸಿಕ್ಕಿದೆ ಇವತ್ತು ಅಂತ ಪೇಪರಲ್ಲಿ ಅವಾಗವಾಗ ನೋಡ್ತಾ ಇರ್ತೀವಿ, ಇಂಟರ್ನೆಟ್ ಅಲ್ಲಿ, ಪೇಪರಲ್ಲಿ ಅವಾಗವಾಗ ನೋಡ್ತಾ ಇರ್ತೀವಿ. ಹೊಸದಾಗಿರ್ತಕ್ಕಂಥ ಜೀವಿ ಅಂತೆ ಇದು. ಒಂದಕ್ಕೆ 2 ಹೃದಯ ಇದೆಯಂತೆ, 4 ಕವಾಟಗಳಿದೆಯಂತೆ, ಮತ್ತೆ ಏನೇನೋ ಕೇಳ್ತಾ ಇರ್ತೀವಿ ನಾವು. ಒಂದಂತೂ ಆಹಾರನೇ ತಿನ್ನೋದಿಲ್ಲಂತೆ, ತಿಂದ ಎಷ್ಟೋ ದಿವಸ ಬದುಕಿರುತ್ತಂತೆ. ಇದೆಲ್ಲ ಆಶ್ಚರ್ಯವನ್ನು ಕೇಳ್ತಾ ಇರ್ತೀವಿ. ಅದೆಲ್ಲ ಆಶ್ಚರ್ಯ ನೋಡೋದಾದ್ರೆ ದೇವರ ಸೃಷ್ಟಿ ಎಂಥದ್ದು, ಎಂಥ ಆಶ್ಚರ್ಯ! ಅದಕ್ಕಿಂತ ಅದ್ಭುತ ಬೇಕಾ? ಯಾವುದೋ ಅದ್ಭುತ ನೋಡ್ಲಿಕ್ಕೆ ಅಂತ ಹೋಗ್ತೀರಾ. ಎಲ್ಲಕ್ಕಿಂತಲೂ ಅದ್ಭುತ ಅಂದ್ರೆ ಪರಮಾತ್ಮನೇ, ಅವನ ಸೃಷ್ಟಿಯೇ. ಅದಕ್ಕಿಂತ ಅದ್ಭುತ ಏನು? ಎಲ್ಲೂ ಹೋಗೋದು ಬೇಡ, ನಮ್ಮ ದೇಹನೇ ನೋಡ್ಕೊಂಡು. ನಮ್ಮ ದೇಹ ಎಂಥದ್ದು, ಈ ದೇಹದ ಒಳಗಿರ್ತಕ್ಕಂಥ ಆ ಬ್ರೈನ್ ಅನ್ನು ಬಿಚ್ಚಿದ್ರೆ ಇಡೀ ಒಂದ್ ಸರ್ತಿ ಭೂಮಂಡಲವನ್ನು ತಿರುಗಿಬಿಡ್ಬೋದು. ಅಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಬ್ರೈನ್, ಆ ನರ ಸೆಲ್ಗಳು. ಅನ್ನ ಪರಮಾತ್ಮ ಈ ಸಣ್ಣ ತಲೆಯಲ್ಲಿ ಮುದ್ದೆ ಮಾಡಿಟ್ಟಿದ್ದಾನೆ, ಬ್ರೈನ್ ಅಂತ. ಏನ್ ಆಶ್ಚರ್ಯ ಆ ದೇವರ ಸೃಷ್ಟಿ! ಮತ್ತೆ ಅದರಿಂದ ಏನೇನೋ ಕೆಲಸ ಆಗತ್ತೆ. ಆ ಬ್ರೈನ್ ಬಗ್ಗೆ 100% ಇನ್ನೂ ಕೂಡ ವಿಜ್ಞಾನಿಗಳು ಅಧ್ಯಯನ ಮಾಡೇ ಇಲ್ಲ. ಆ ಬ್ರೈನ್ ಅಂಥದ್ದು ಅಂತ ಇನ್ನೂ ಸರಿಯಾಗಿ ತಿಳ್ಕೊಂಡಿಲ್ಲ. ಅಥವಾ ಕೆಲವರು ಮಂಡಿ ನೋವು ಬರ್ತದೆ, ಯಾರೋ ಡಾಕ್ಟರ್ ಹೇಳ್ತಾ ಇದ್ರು, ಪಾಪ ಆರ್ಥೋಪೆಟಿಕ್ ಡಾಕ್ಟರ್, ದೇವ್ರು ಎಂಥ ಆಶ್ಚರ್ಯ ಇಟ್ಟಿದ್ದಾನೆ ಅಂದ್ರೆ ಆ ಮಂಡಿಯ ಮಧ್ಯದಲ್ಲಿ ಒಂದು ಫ್ಲೂಯಿಡ್ ಇರುತ್ತೆ. ಆ ಫ್ಲೂಯಿಡ್ ಕರ್ಗೋಗ್ಬಿಟ್ರೆ, ಪೂರ್ತಿ ಅದು ಆವಿ ಆಗ್ಬಿಟ್ರೆ ಅದು ಮೂಮೆಂಟ್ಸ್ ಕಮ್ಮಿ ಆಗ್ಬಿಡುತ್ತೆ, ನೋವು ಬರುತ್ತೆ. ಆ ಫ್ಲೂಯಿಡ್ ಏನ್ ಮಾಡುತ್ತೆ ಅಂತಂದ್ರೆ ಈ ಮಂಡಿಯಲ್ಲಿರ್ತಕ್ಕಂತಹ ಆ ನರಗಳಿಗೆ ಆ ಮೂಳೆ ಮತ್ತೆ ಮಾಂಸಖಂಡಗಳು ಉಜ್ಜದಂತೆ ಮಧ್ಯದಲ್ಲಿ ಒಂದು ಫ್ಲೂಯಿಡ್ ಪರಮಾತ್ಮ ಇಟ್ಟಿದ್ದಾನೆ. ಆ ಫ್ಲೂಯಿಡ್ ಏನು ಅಂತ ಕೂಡ ಅದಕ್ಕೆ ಪರ್ಯಾಯ ರೂಪದಲ್ಲಿ ಇನ್ನೂ ತಯಾರು ಮಾಡ್ಲಿಕ್ಕಾಗಿಲ್ಲ. ನಮಗೆ ಬೇಕಾದಷ್ಟು ರಿಸರ್ಚ್ ಮಾಡ್ತಾ ಇದ್ವಿ. ಆಶ್ಚರ್ಯ ಅಂದ್ರೆ ಹೋಗಿ ಬಿಚ್ಚಿ ನೋಡೋಣ ಅಂತ ಮಂಡಿ ಬಿಚ್ಚಿ ನೋಡಿದ್ರೆ
ಬಿಚ್ಚಿ ನೋಡಿದ್ರೆ ಆ ಫ್ಲೂಯಿಡ್ ಪೂರ್ತಿ ಆವಿ ಆಗಿಬಿಡುತ್ತೆ. ಎಲ್ಲಿಂದ ತರೋಣ? ಯಾವ ಯಾವ ರೀತಿಯಾದ ಗುಣ ಉಳ್ಳದ ಆ ಫ್ಲೂಯಿಡ್? ನೀರು ಹಾಕ್ಬೋಣ, ಎಣ್ಣೆ ಹಾಕ್ಬೋಣ ಮತ್ತೆ ಅಂತಂದ್ರೆ ಏನ್ ಹಾಕಿದ್ರು ಕೂಡ ಪರಮಾತ್ಮ ಫಸ್ಟ್ ತಾನು ಸೃಷ್ಟಿ ಮಾಡಿದಾಗ ಆ ಮಂಡಿಲಿ ಎಷ್ಟು ಶಕ್ತಿ ಇಟ್ಟಿದ್ದಾನೋ, ನೀವಷ್ಟೇ ಮಂಡಿ ರಿಪ್ಲೇಸ್ ಮಾಡ್ಕೊಂಡ್ರು ಕೂಡ, ಏನ್ ಮಾಡಿದ್ರು ಕೂಡ ಮತ್ತೆ ಆ ಶಕ್ತಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅದೇ ಡಾಕ್ಟರ್ಗಳು ಒಪ್ತಾರೆ. ಆ ಫ್ಲೂಯಿಡ್ ತಯಾರು ಮಾಡ್ಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗಿಲ್ಲ. ಅದೇನ್ ಫ್ಲೂಯಿಡ್ ಅಂತ ಅರ್ಥನೇ ಮಾಡ್ಕೊಳ್ಳಿಕ್ಕಾಗಿಲ್ಲ. ಇಂಥ ಅದ್ಭುತವಾದ ಶಕ್ತಿ ಪರಮಾತ್ಮನ ಸೃಷ್ಟಿಯಲ್ಲಿದೆ. ಮತ್ತೆ ಎಂಥ ಬುದ್ಧಿ ಮತ್ತೆ ಪರಮಾತ್ಮನದ್ದು! ಎಂಥ ಬುದ್ಧಿಯನ್ನ ತಾನು, ಪೂರ್ತಿ ಬುದ್ಧಿ ಅಲ್ಲ, ಒಂದು ಎಳ್ಳು ಕಾಳಷ್ಟು ಬುದ್ಧಿಯನ್ನ ಹಾಕಿ ನೋಡಿದ್ರೆ ಇಂಥ ಸೃಷ್ಟಿ ಪರಮಾತ್ಮ. ಅಷ್ಟಲ್ಲದೇನೆ ಪ್ರತಿಯೊಂದು ನರನರದಲ್ಲಿ ನೋಡೋದಾದ್ರೆ ನಮ್ಮ ಬ್ಲಡ್ ವೆಸಲ್ಗಳು ಮತ್ತೆ ಸಣ್ಣದಂತೆ ದೊಡ್ಡದಂತೆ, ಆ ಸಣ್ಣದಾಗಿರ್ತಕ್ಕಂಥದ್ರಲ್ಲಿ ಸ್ವಲ್ಪ ಪರಿಮಾಣದ ರಕ್ತಗಳು ಹೋಗೋದು, ಬಹಳ ದೊಡ್ಡದಾಗಿರ್ತಕ್ಕಂಥ ನರನಾಡಿಗಳಲ್ಲಿ ಬಹಳ ರಕ್ತವನ್ನು ಹರಿಸೋದು, ಇದೆಲ್ಲ ಪ್ರೊಪೋರ್ಷನೇಟ್ ಆಗಿ ಪರಮಾತ್ಮ ನಿತ್ಯದಲ್ಲೂ ಕೂಡ ಇದನ್ನು ಮಾನಿಟರ್ ಮಾಡ್ತಾ ಇರ್ತಾನಲ್ಲ ಆ ಸೃಷ್ಟಿಯನ್ನ. ಏನು ಅಚಿಂತ್ಯದ್ಭುತವಾದ ಕಲೆ ಪರಮಾತ್ಮನದ್ದು. ಮತ್ತೆ ಹೀಗೆ ನಮ್ಮೊಳಗೆ ನಾವು ನೋಡ್ಕೊಂಡ್ರೆ ಸಾಕು ದೇವರ ಅನುಗ್ರಹ ಏನು, ದೇವರೆಂಥವನು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ನಿಜವಾಗಲೂ ಕೂಡ ನಾವು ನಮ್ಮ ದೇಹ ರಿಸರ್ಚ್ ಮಾಡಿದ್ರೆ ಅರ್ಥ ಆಗುತ್ತೆ. ಏನ್ರಿ ಇದು, ಈ ದೇಹ ಪರಮಾತ್ಮ ನಮ್ಗೆ ಕೊಟ್ಟಿದ್ದು ಆಶ್ಚರ್ಯಕರವಾದ, ಎಲ್ಲ ಯೋನಿಗಿಂತಲೂ ಕೂಡ 84 ಲಕ್ಷ ಜೀವರಾಶಿಗಳಲ್ಲೇ ಶ್ರೇಷ್ಠವಾದದ್ದು ಮನುಷ್ಯ ದೇಹ. ಏನೇನು ಇಟ್ಟಿದ್ದಾನಿರಲಿ ಪರಮಾತ್ಮ, ಏನೇನು ಇಟ್ಟಿದ್ದಾನೆ ಈ ಪರಮಾತ್ಮ. ಮತ್ತೆ ಕೆಲವು ಏನಾದರೂ ಕೂಡ ರೋಗಾಣು ಬಂದ್ರೆ ಹೊಡಿಲಿಕ್ಕೆ, ಯುದ್ಧ ಮಾಡಲಿಕ್ಕೆ ಅಂತ, ಅದಕ್ಕೂ ಕೂಡ ಪರಮಾತ್ಮ ನಮ್ಮೊಳಗೆ ಅನೇಕ ಸೆಲ್ಸ್ಗಳನ್ನ ಇಟ್ಟಿದ್ದಾನೆ. ವೈಟ್ ಬ್ಲಡ್ ಸೆಲ್ಸ್ ತಕ್ಷಣ ಅಟ್ಯಾಕ್ ಮಾಡಿಬಿಡ್ತೀವಿ. ಇಲ್ಲ ಅಂದ್ರೆ ಬರೋಕ್ಕಿಲ್ಲ, ಆಗಲೇ ಡಾಕ್ಟರ್ ಹತ್ರ ಕೂತ್ಕೊಂಡ್ಬಿಡ್ಬೇಕಾಯ್ತು. ದೇವರು ಸ್ವಾಭಾವಿಕವಾದ ಶಕ್ತಿಯನ್ನ, ರೋಗ ನಿರೋಧಕ ಶಕ್ತಿಯನ್ನು ನಮ್ಮಲ್ಲಿಟ್ಟು, ಇಲ್ಲ ಅಂದ್ರೆ ನಾವು ಎಲ್ಲಿ ಉಳಿತಾ ಇದ್ವಿ. ಒಳಗೆ ಡಾಕ್ಟರ್ ಆಗಿ ಪರಮಾತ್ಮ ಒಳಗೆ ಮೆಡಿಸಿನ್ ಕೊಡ್ತಾ ಇರ್ತಾನೆ. ಇಂಥ ಇಷ್ಟು ಅದ್ಭುತವಾದ ಸೃಷ್ಟಿ ಹೊರಗೆಲ್ಲೂ ನೋಡೋದೇ ಬೇಕಾಗಿಲ್ಲ, ನಮ್ಮ ದೇಹನೇ ಸಾಕು. ಬಹು ಚಿತ್ರ ಜಗತ್ ಬಹುದಾಕರಣ. ಆದರೆ ಆ ದೇಹದಲ್ಲಿ ಏನೇನಿರಬೇಕು ಅಂಗಗಳು ನಮಗೂ ಇದೆ, ನಮಗೂ ಇದೆ. ಆದರೆ ನನ್ನಲ್ಲಿರ್ತಕ್ಕಂತಹ ಆಲೋಚನಾ ಶಕ್ತಿ ನಿಮ್ಮಲ್ಲಿಲ್ಲ, ನಿಮ್ಮಲ್ಲಿರ್ತಕ್ಕಂಥ ಬುದ್ಧಿವಂತಿಕೆ ಮತ್ತೊಬ್ಬರಲ್ಲಿಲ್ಲ. ದೇವರು ಹೆಂಗಿಟ್ಟಿದ್ದ ನೋಡ್ರಿ. ಮತ್ತೆ ನೋಡ್ಲಿಕ್ಕೆ ಮಾತ್ರ ಇಲ್ಲ, ಮನುಷ್ಯರೇ ಮನುಷ್ಯರೇ. ಒಬ್ರಿಗೆ ಶೀತ ಅಂದ್ರೆ ಆಗಲ್ಲ, ಒಬ್ರು ಉಷ್ಣ ಆಗಲ್ಲ, ಒಬ್ರು ವಾತ ಆಗಲ್ಲ. ಏನು ಸ್ವಭಾವ ಪರಮಾತ್ಮ ಇಟ್ಟಿದ್ದು, ಹೇಗದನ್ನು ಡಿಸೈನ್ ಮಾಡಿದ ಅರ್ಥನೇ ಆಗೋದು ಪರಮಾತ್ಮ. ಅವ್ರವ್ರ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ಡಿಸೈನ್ ಮಾಡ್ಬೇಕು ಮತ್ತೆ, ಆಯ್ತಾ? ಅವ್ರವ್ರ ಪ್ರಾರಬ್ಧ ಕರ್ಮ ಅದನ್ನ ನೋಡ್ಬೇಕು. ಮತ್ತೆ ಕಪಿಲನಾಮಕ ಪರಮಾತ್ಮ ಪ್ರಾರಬ್ಧ ಕರ್ಮಗಳೆಂಬತಕ್ಕಂಥ ಅಡಿಗೆಯನ್ನ ಮಾಡೋನು. ನಮ್ಮೆಲ್ಲ ಅನಂತ ಜೀವರಾಶಿಗಳ ಪ್ರಾರಬ್ಧ ಕರ್ಮವನ್ನ ಕಾಲ ಎಂಬತಕ್ಕಂಥ ಗರ್ಭದಲ್ಲಿ ಹಾಕಿ ಅದನ್ನ ಚೆನ್ನಾಗಿ ಪಾಕ ಮಾಡಿ ಅದಕ್ಕೆ ತಕ್ಕದಾದಂಥ ಫಲವನ್ನು ಕೊಡ್ತಾ ಇರ್ತಾರೆ. ಅದು ಪುಣ್ಯ ಆಗಿದ್ರೆ ಸುಖ, ಪಾಪ ಆಗಿದ್ರೆ ದುಃಖ. ಎಲ್ಲ ನಿರಂತರ ಮಾನಿಟರ್ ಮಾಡ್ತಕ್ಕಂಥ ರೂಪ ಕಪಿಲ ರೂಪ. ನಮ್ಗಿಂಥ ದೇಹನೇ ಸಿಗಬೇಕು, ಹಿಂಗೆ ಇರಬೇಕು, ನೋಡ್ಲಿಕ್ಕೆ ಹಿಂಗೆ ಇರ್ಬೇಕು, ಇವರು ಹಿಂಗೆ ಮಾತಾಡ್ಬೇಕು, ಅವರು ಹಿಂಗೆ ಆಲೋಚನೆ ಮಾಡ್ಬೇಕು, ಅವರು ಇಷ್ಟೇ ತಿನ್ಬೇಕು, ಅವರು ಇದು ಅಪತ್ಯ ಅವರಿಗೆ, ಇದು ಪಥ್ಯ ಅವರಿಗೆ. ಏನೇನು ಪರಮಾತ್ಮನ ಸೃಷ್ಟಿ ಅದ್ಭುತತೆ. ಹೀಗೆ ಆ ಪರಮಾತ್ಮ ತಾನು ಕೂಡ ಜಗತ್ತಿನಲ್ಲಿ ಇಂಥ ಅಚಿಂತ್ಯದ್ಭುತವಾಗಿರ್ತಕ್ಕಂಥ ಸೃಷ್ಟಿಯನ್ನು ಮಾಡಿದ್ದಾನಲ್ಲ. ಪರಶಕ್ತಿ ಅನಂತ ಗುಣ ಪರಮಃ. ಇದನ್ನು ಅರ್ಥ ಆಗತ್ತೆ. ಎಲ್ಲ ಶಕ್ತಿಗಿಂತಲೂ ಕೂಡ ದೊಡ್ಡ ಶಕ್ತಿ ಅಂದ್ರೆ ಪರಮಾತ್ಮನೇ. ನಾಸ್ತಿಕರು ನಂಬಬೇಕಾಯ್ದು. ಇಲ್ಲಿ ನೀವು ಸೃಷ್ಟಿ ಮಾಡಿ ತೋರ್ಸಪ್ಪ ನೋಡೋಣ ಇಂಥ ಒಂದು ಮನುಷ್ಯನ ದೇಹ. ಮನುಷ್ಯನ ದೇಹ ಅಲ್ಲ, ಇನ್ನೂ ಮನುಷ್ಯನ ಅಂಗವನ್ನೇ ಕಸಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ರು ಕೂಡ ಮನುಷ್ಯನ ಒಂದು ಅಂಗವನ್ನು ಸರಿಯಾಗಿ ಕಸಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಆರ್ಟಿಫಿಷಿಯಲ್ ಆಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಫೇಲ್ ಆಗ್ತಾ ಇದ್ದೀವಿ. ಇಷ್ಟೆಲ್ಲ ರಿಸರ್ಚ್ ಆದ್ಮೇಲೂ ಕೂಡ ನಮ್ದೆಲ್ಲ ಇಡೀ ಮನುಕುಲದ ಬುದ್ಧಿವಂತನ ಉಪಯೋಗಿಸಿದ್ರು ಕೂಡ ಈ ಮಾನವನ ಒಂದು ದೇಹವನ್ನು ನಿರ್ಮಾಣ ಮಾಡಲಿಕ್ಕೆ 100ಕ್ಕೆ 100ರಷ್ಟು ಸಾಧ್ಯನೇ ಇಲ್ಲ. ಈಗಲ್ಲ, ನೀನು ಅನಂತ ಕಾಲ ಬಂದರೂ ಕೂಡ ಸಾಧ್ಯ ಇಲ್ಲ. ಸಾಧ್ಯ ಆಗಿದ್ರೆ ದೇವರು ಅಂತನ್ನೋ ವಸ್ತು ಇರ್ತಾ ಇರಲಿಲ್ಲ. ಇರೋದು ಬೇಕಾಗಿಲ್ಲ. ದೇವರಿದ್ದಾನೆ ಅನ್ನೋ ಪರಶಕ್ತಿ ಆಗಿದ್ದಾನೆ, ಅನಂತ ಗುಣವುಳ್ಳವನಾಗಿದ್ದಾನೆ.
ಅವನ ಅಧೀನವೇ ಎಲ್ಲ ಜಗತ್ತು ಅಂತ ಇರೋದ್ರಿಂದ ಇಂಥ ಅಚಿಂತ್ಯದ್ಭುತವಾದ ಸೃಷ್ಟಿ ಆಗಿದೆ. ಡಾಕ್ಟರ್ಗಳಿಗೆ ಡಯಾಗ್ನೈಸ್ ಮಾಡ್ಲಿಕ್ಕೆ ಆಗಲ್ಲ ಕೆಲವು ಸರ್ತಿ ರೋಗಗಳನ್ನ. ಏನ್ ರೋಗ ಬಂದಿದೆ, ಎಲ್ಲಾಗಿದೆ, ಏನಾಗಿದೆ, ಸ್ಕ್ಯಾನಿಂಗ್ ಮಾಡಿಸ್ತಾರೆ, ಎಲ್ಲ ಆಗ್ಬಿಟ್ಟಿರ್ತದೆ ಪಾಪ. CT ಪಾಟಿ ಅಂತೆಲ್ಲ ಮಾಡ್ಬಿಟ್ಟಿರ್ತಾರೆ ಪಾಪ. ಎಲ್ಲ ಮಾಡಿದ್ಮೇಲೂ ಕೂಡ ರೋಗ ಇದಮಿತ್ತಂ ಅಂತ ಡಯಾಗ್ನೈಸ್ ಮಾಡ್ಲಿಕ್ಕೆ ಫೇಲ್ ಆಗಿರ್ತಾರೆ. ಇನ್ನಾದ್ರೂ ಅರ್ಥ ಮಾಡ್ಕೋಬೇಕು ತಾನೆ, ದೇವರ ಸೃಷ್ಟಿ ಅಂತದ್ದು ಅಚಿಂತ್ಯದ್ಭುತವಾದದ್ದು ಅಂತ. ಮೊನ್ನೆ ಯಾವುದೋ ಪೇಪರಲ್ಲಿ ನೋಡಿದೆ, ಕರಳನ್ನ ಹಿಡಿದುಕೊಂಡಿರ್ತಕ್ಕಂಥ ಒಂದು ಹೊಸ ಆರ್ಗನ್ ಕಂಡುಹಿಡಿದಿದ್ದಾರೆ ಅಂತ. ಒಳಗಿರುತ್ತಂತದ್ದು ಹೊಟ್ಟೆಲಿ, ಇಷ್ಟು ದಿವಸ ಕಾಣ್ಲಿಲ್ಲ ಅಂತ. ಯಾರಿಗೋ ಕಣ್ತಂತ ಅಮೇರಿಕಾದಲ್ಲಿ ಒಬ್ಬ ಹಾಕೊಂಡಿದ್ದ ಕರಳನ್ನ, ಅದು ಹಿಂಗಿರ್ತಲ್ಲ ಸುತ್ತಕೊಂಡು ಅದು ಹಿಡ್ಕೊಳ್ಳಿಕ್ಕೆ ಅಂತ ಒಂದು ಆರ್ಗನ್ ಇದೆ ಅಂತ. ಅದು ನಮಗೆ ಪಚನಕ್ಕೆ ಸಹಕಾರಿಯಾದ ಒಂದು ಇಂದ್ರಿಯ ಅಂತ ಆರ್ಟಿಕಲ್ ಬರೆದಿದ್ದ. ಇನ್ನೂ ಪರಮಾತ್ಮ ಏನೇನಿಟ್ಟಿದ್ದಾನೋ ಈ ದೇಹದಲ್ಲಿ ಅರ್ಥನೇ ಆಗೋದು. ಹೀಗೆ ಆ ಪರಮಾತ್ಮನ ಸೃಷ್ಟಿ ಅದ್ರಲ್ಲಿ ನೋಡ್ತಾ ಇದ್ರೆ ಪರಶಕ್ತಿ ಅನಂತ ಗುಣ ಪರಮಃ, ಅವನೇ ಸರ್ವೋತ್ತಮ ಅಂತ ನಾವು ಅಂಗೀಕಾರ ಮಾಡಲೇಬೇಕು. ಎಂಥ ನಾಸ್ತಿಕರು ಕೂಡ ಅಂಗೀಕಾರ ಮಾಡಲೇಬೇಕು. ಸುಖರೂಪ ಮಮುಷ್ಯ ಪದಂ ಪರಮಂ ಸ್ಮರತಸ್ತು ಭವಿಷ್ಯತಿ ತತ್ಸತತಂ. ಇಂಥ ಸುಖರೂಪಿಯಾದ ಪರಮಾತ್ಮನನ್ನ ನಾವು ಸದಾಕಾಲ ಬಿಡದೇನೆ ಸ್ಮರಣೆ ಮಾಡ್ತೀವಿ ಅಂತ ಅನ್ನೋದಾದ್ರೆ ನಮ್ಗೆ ಪರಮಾತ್ಮ ಶ್ರೇಷ್ಠವಾದ ಸುಖರೂಪವಾದ ಮೋಕ್ಷವನ್ನು ಕೊಡ್ತಾನೋ ಇಲ್ವೋ? ಹಾಗಿದ್ರೆ ಕೊಟ್ಟೆ ಕೊಡ್ತಾನೆ, ಸ್ಮರಣೆ ಮಾಡ್ರಿ ಸಾಕು. ಪ್ರತಿ ಪುರಾಣದಲ್ಲೂ ಸೃಷ್ಟಿಯ ಬಗ್ಗೆ ಹೇಳ್ತಾರೆ. ಏನ್ರಿ ಸೃಷ್ಟಿ ತಗೊಂಡು ನಾವೇನ್ ಮಾಡೋಣ ಅಂತ ತಲೆ ಕೆಟ್ಟೋಗತ್ತ ಸೃಷ್ಟಿ ಬಗ್ಗೆ ನೋಡೋದಾದ್ರೆ. ಆ ಸೃಷ್ಟಿ ಬಗ್ಗೆ ತಿಂದ್ಕೊಡ್ರೆ ಸಾಕು ನಿಮ್ಗೆ ದೇವ್ರ ಎಂಥ ದೊಡ್ಡವನು ಅಂತ ಅರ್ಥ ಆಗುತ್ತೆ. ಆ ಗುಣವನ್ನ, ಪರಮಾತ್ಮನ ಸೃಷ್ಟಿಕರ್ತೃತ್ವವನ್ನ ಅನುಸಂಧಾನ ಮಾಡಿದ್ರೂ ಸಾಕು ನಮಗೆ, ದೇವ್ರು ನಮಗೆ ನಿತ್ಯ ಸುಖರೂಪವಾದ ಮೋಕ್ಷವನ್ನು ಕೊಡ್ತಾನೆ. ಇದೇ ಫಲ. ಅದಕ್ಕೋಸ್ಕರ ದೇವರ ಒಂದೊಂದು ಗುಣಗಳನ್ನು ಕೂಡ ನಾವು ಚಿಂತನೆ ಮಾಡಿದ್ರೆ ಎಷ್ಟಿದೆ. ಒಂದು ಕಾರುಣ್ಯ ಪರಮಾತ್ಮ, ದಿವಸಕ್ಕೆ ಒಂದೊಂದು ಚಿಂತನೆ ಮಾಡಿದ್ರು ಸಾಕು. ಕಡೆ ಪಕ್ಷ ಪೂರ್ಣ ಚಿಂತನೆ ಮಾಡ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ಅದು ಬೇರೆ ವಿಚಾರ. ನಮ್ಮ ದೇಹದಲ್ಲೇ ದೇವರು ಕಣ್ಣು ಕೊಟ್ಟಿದ್ದಾನೆ, ಆ ಕಣ್ಣಿಂದ ಎಂತೆಂಥ ರೀತಿಯಾದ ವ್ಯಾಪಾರ ಮಾಡಿಸ್ತಾನೆ ಪರಮಾತ್ಮ. ಎಂಥ ರೀತಿಯಾಗಿರ್ತಕ್ಕಂಥ ಕಣ್ಣು, ಕಿವಿ, ಮೂಗು, ಒಂದೇ ಅಂಗ ಚಿಂತನೆ ಮಾಡೋಣ. ದೇವರ ಉಪಕಾರ ಎಂಥದ್ದು, ಅವನ ಶಕ್ತಿ ಎಂಥದ್ದು ಅಂತ ಅರ್ಥ ಆಗತ್ತೆ. ಅಂತ ಪರಮಾತ್ಮ ನೀ ಸುಖರೂಪನಾಗಿದ್ದು ನಿನಗೇನೂ ಪ್ರಯೋಜನ, ಪರಮಾತ್ಮ ಇಷ್ಟೆಲ್ಲ ಮಾಡಿದ್ರು ಕೂಡ, ಬಹುವಿಧವಾದ ಸೃಷ್ಟಿಯನ್ನು ಮಾಡಿದ್ರು ಕೂಡ, ಆಶ್ಚರ್ಯಕರವಾದ ಸೃಷ್ಟಿಯನ್ನು ಮಾಡಿದ್ರು ಕೂಡ ಕಿಂಚಿತ್ತು ಎಳ್ಳ ಕಾಲಷ್ಟು ಆ ಸೃಷ್ಟಿಯಿಂದ ದೇವರ ಪ್ರಯೋಜನ ಇಲ್ಲ. ಇದ್ರ ಮೇಲೆ ಎಂಥ ಪರಮಾತ್ಮ, ಅವನಿಗೆ ಪ್ರಯೋಜನ ಇಲ್ಲದೇ ಇದ್ರೂ ಕೂಡ ಇಷ್ಟು ಇಂಥ ರೀತಿಯಾದ ಪ್ರಪಂಚವನ್ನ, ಆಶ್ಚರ್ಯವನ್ನು ಸೃಷ್ಟಿ ಮಾಡಿ ತೋರಿಸ್ತಾನಲ್ಲ. ನಮಗೆ ಪ್ರಯೋಜನ ಇದ್ರೂ ಕೂಡ ಇಷ್ಟು ನಾವು ಮಾಡ್ಲಿಕ್ಕೆ ಸಾಧ್ಯ. ದೇವರ ಈ ಸುಖರೂಪತ್ವ, ಅನಂತ ಗುಣಪರಿಪೂರ್ಣತ್ವ ಚಿಂತನೆ ಮಾಡೋಣ. ಅದನ್ನು ನಾವು ಕೂಡ ಸುಖಿಗಳಾಗೋಣ ಅಂತನ್ನೋ ರಹಸ್ಯವನ್ನ ಶ್ರೀಮದಾಚಾರ್ಯರು ನಮಗೆ ತಿಳಿಸ್ಕೊಡ್ತಾರೆ. ಆ ಪರಮಾತ್ಮನ ಅದಕ್ಕೋಸ್ಕರ ಏನ್ ಮಾಡ್ರಿ, ಪವಿತ್ರ ಪೂತನಾದ ಪರಮಾತ್ಮ, ಪವಿತ್ರತಮನಾದ ಪರಮಾತ್ಮ ಅವನು ಸ್ಮರಣೆ ಮಾಡಿದ್ರೆ ಸಾಕು, ನೀವು ಶುದ್ಧರಾಗಿರ್ತೀರಿ. ಶುದ್ಧರಾಗಿದ್ದಷ್ಟೇ ಅಲ್ಲ, ಮನಸ್ಸು ಮೊದಲಾದ ಇಂದ್ರಿಯಗಳಲ್ಲಿ ಕಿಂಚಿತ್ತು ಮಲಿನ ಇರೋದಿಲ್ಲ. ಯಾರಿಗೂ ಹಾರ್ಟ್ ಬ್ಲಾಕ್ ಇತ್ತಂತ, 90% ಬ್ಲಾಕ್ ಇದೆ, ಇನ್ನ ನೀವು ಎಷ್ಟು ದಿವಸ ಇರ್ತೀರೋ ಗೊತ್ತಿಲ್ಲ ಅಂತ ಡಾಕ್ಟರ್ ಅಂತ. ಅವನಿಷ್ಟೇ ಅಂದ ಪಾಪ, ಜೋರಾಗಿ ಅಚ್ಯುತ ಅನಂತ ಗೋವಿಂದ ಹರೇ ವಿಠಲ ಅಂತ ನಿತ್ಯ ಜೋರಾಗಿ ಒದರ್ಬೇಕಂತ. ಒದರ್ಬಿಟ್ಟು ಆಮೇಲೆ ಒಂದು ಸರ್ತಿ ಪಾಪ ಅವನು ಆಂಜಿಯೋಗ್ರಾಮ್ ಎಲ್ಲ ಮಾಡಿಸ್ಕೊಂಡ್ರೆ ಬ್ಲಾಕೇ ಇಲ್ಲ, ಅಲ್ಲಿ 90% ಬ್ಲಾಕ್ ಇದ್ದು ಬ್ಲಾಕೇ ಇಲ್ಲ ಅಂತ ಬಂತು. ಇದನ್ನು ಶ್ರೀಮದಾಚಾರ್ಯ ಹೇಳಿದ್ದಾರೆ ದ್ವಾದಶಸ್ತೋತ್ರ. ಸ್ಮರಣೆ ಹಿ ಪರೇಶಿತುರಸ್ಯ ವಿಭೋ ಮಲಿನಾನಿ ಮನಾಂಸಿ ಕುತಃ ಕರಣಂ ವಿಮಲಂ ಹಿ ಪದಂ ಪರಮಂ ಸ್ಮರತಂ ತರಣಾರ್ಕ ಸವರ್ಣ ಮಜಸ್ಯ ಹರೇ. ಆ ಪರಮಾತ್ಮ ಸ್ಮರಣೆ ಮಾಡಿದ್ರೆ ಸಾಕು, ಮನಸ್ಸು ಮೊದಲಾದ ಇಂದ್ರಿಯಗಳಲ್ಲಿ ಎಲ್ಲಿ ಮಲಿನ ಇರುತ್ತೆ, ಎಲ್ಲಿ ಕಲ್ಮಶ ಇರುತ್ತೆ, ಶುದ್ಧವಾದ ವಸ್ತುವನ್ನು ಸ್ವೀಕಾರ ಮಾಡಿದ್ರೆ ಶುದ್ಧತೆ ಉಂಟಾಗಬೇಕು, ಹೌದಲ್ವಾ? ಎಲ್ಲಕ್ಕಿಂತಲೂ ಶುದ್ಧ ಪರಮಾತ್ಮನೇ. ಆ ಪರಮಾತ್ಮನೆಂಬತಕ್ಕಂಥ ವಸ್ತುವನ್ನು ನಾವು ಅವಗಾಹನಕ್ಕೆ ತೆಗೆದುಕೊಂಡ್ರೆ, ಮನಸ್ಸನ್ನು ಚಿಂತನೆ ಮಾಡಿದ್ರೆ, ಸ್ಮರಣೆ ಮಾಡಿದ್ರೆ, ನಮ್ಮಲ್ಲಿ ಪಾಪಗಳು ಅಂತಂದು ಎಲ್ಲಿ ಉಳಿಯುತ್ತೆ ಹೇಳ್ರಿ ನೋಡೋಣ.
ಉಳಿಲಿಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಕೈನಲ್ಲೆಲ್ಲ ಅನೇಕ ರೀತಿಯಾಗಿರ್ತಕ್ಕಂಥ ಹೊಲಸಾಗಿದೆ ಅಂತ ಸೋಪ್ ಹಚ್ಕೊಂಡು ಚೆನ್ನಾಗಿ ತೊಳ್ಕೊಂಡ ಮೇಲೂ ಕೂಡ ಕೈ ಕಪ್ಪಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟಾ? ಕಪ್ಪಾಗಿರ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಇರ್ಬೋದು, ಕಣ್ಣು ಕಾಣದೇ ಇರತಕ್ಕಂಥ ಜರ್ಮ್ಸ್ ಇರ್ಬೋದು. ಆದರೆ ಪರಮಾತ್ಮ ಸ್ಮರಣೆ ಮಾಡಿದಾಗ ಕಿಂಚಿತ್ತು ಲೇಷ ಇರೋದಿಲ್ಲ. ಪಾಪಗಳು ಎಲ್ಲವೂ ಕೂಡ ಪರಮಾತ್ಮ ನಾಶ ಮಾಡ್ತಾರೆ. ಮಲಿನಗಳು, ಪಾಪಗಳು, ಮನಸ್ಸು ಮೊದಲಾದ ಇಂದ್ರಿಯಗಳಲ್ಲಿರ್ತಕ್ಕಂಥ ಮಲಿನಗಳು ಪರಿಹಾರ ಆಗ್ಬೇಕಾ? ಮನಸ್ಸಲ್ಲಿರ್ತಕ್ಕಂಥ ಮಲಿನ ಪರಿಹಾರ ಆಗ್ಲಿಕ್ಕೆ ಇನ್ನೂ ಕೂಡ ಸೈಕಾಲಜಿಯಲ್ಲಿ ಯಾವ ಟ್ಯಾಬ್ಲೆಟ್ ಇಲ್ಲ, ಮನೋರೋಗಕ್ಕೆ ಮದ್ದಿಲ್ಲ. ಆ ಮನೋರೋಗಕ್ಕೆ ಮದ್ದು ಯಾರು ಅಂದ್ರೆ ಪರಮಾತ್ಮನ ಸ್ಮರಣೆ ಅಷ್ಟೇ. ದೇವರ ಸ್ಮರಣೆ ನಿರ್ಮಲವಾಗಿ ಶಾಂತ ಚಿತ್ತದಿಂದ ಮಾಡ್ತಾ ಇದ್ರೆ ನಿಮ್ಮ ಮನಸ್ಸು ಕಂಟ್ರೋಲಿಗೆ ಬರ್ತದೆ. ಇಲ್ಲ ಅಂದ್ರೆ ಡಾಕ್ಟ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಪಾಪ ಅಂತ ನಿದ್ರೆ ಮಾತ್ರೆ ಕೊಟ್ಟು ಮಲಗಿಸ್ತಾನಷ್ಟೇ, ಇನ್ನೇನು ಮಾಡೋದು. ದೊಡ್ಡ ಸವಾಲಿದೆ ಸೈಕಾಲಜಿ. ಆ ಮನಸ್ಸು ಸರಿ ಹೋಗ್ಲಿಕ್ಕೆ ಅಂತ ಯಾವುದು ಮಾತ್ರ. ಯಾಕೆಂದ್ರೆ ಮನಸ್ಸು ಬೇರೆ ಕಣ್ಣು ಮೂಗು ಕಿವಿ ಇದ್ದಂತೆ ಅದು ಇಂದ್ರಿಯ ಅಲ್ಲ, ಅದು ಅಂಥ ಇಂದ್ರಿಯ ಅಲ್ಲ. ಅದು ಮನಸ್ಸು ಮನಸ್ಸು ಯಾವುದಕ್ಕೂ ಬಗ್ಗಲ್ಲ. ಅದು ದೇವರನ್ನು ಬಿಟ್ರೆ ಇನ್ಯಾರಿಗೂ ಬಗ್ಗದೇ ಇರತಕ್ಕಂಥದ್ದು ಮನಸ್ಸು. ಅದಕ್ಕೋಸ್ಕರ ದೇವರ ಸ್ಮರಣೆ ಮನಸ್ಸಿಂದ ಸದಾಕಾಲ ಮಾಡ್ತಾ ಇರ್ರಿ. ಮನಸ್ಸು ಬಗ್ಗತ್ತೆ, ನಿಮ್ಮ ಮಾತು ಕೇಳತ್ತೆ, ಎಲ್ಲೆಲ್ಲೋ ಓಡಲ್ಲ. ಅದು ಮನಸ್ಸು ವಿಕಾರ ಆಗ್ಬಿಡ್ತು ಅಂದ್ರೆ ಎಲ್ಲ ಕೆಲಸ ಹಾಳು. ಬೇಕಾದಷ್ಟು ತಯಾರು ಮಾಡಿಕೊಂಡೆ ನಾನು ಸಮಾರಂಭ ಮಾಡೋಣ ಅಂತ, ಆದ್ರೆ ಯಾಕೋ ಮನಸ್ಸೇ ಸರಿ ಇಲ್ಲ ರೀ. ಏನ್ ಮಾಡು? 64 ಭಕ್ಷ ಮಾಡಿಸಿದೆ ಶ್ರೀಪಾದರಾಜರ ಆರಾಧನೆ ಅಂತ. ಪಾಪ ಎಲ್ಲ ಮಾಡಿಸಿಟ್ಕೊಂಡ, ಪಾಪ ಎಲೆ ಮೇಲೆ ಬಿದ್ದಿದೆ, ತಿನ್ಲಿಕ್ಕೆ ಮನಸ್ಸಿಲ್ಲ. ಪಾಪ ಏನೋ ಅವನಿಗೆ ಮನಸ್ಸು ಕೆಟ್ಟೋಯ್ತು. ಆ ಮನಸ್ಸು ನೋಡ್ರಿ ಎಷ್ಟು ಮುಖ್ಯ ಇಂದ್ರಿಯ. ಆ ಮನಸ್ಸಿನ ಒಳಗಿರ್ತಕ್ಕಂಥ ಆ ಮಲಿನಗಳು, ಕಲ್ಮಶಗಳು, ದುರಾಲೋಚನೆಗಳು ಇದೆಲ್ಲವೂ ಕೂಡ ಪರಿಹಾರ ಆಗಬೇಕಾ? ಸ್ಮರಣೇಹಿ ಪರೇಶಿತು ರಸ್ಯ ವಿಭೋ. ಪರಮಾತ್ಮನ ಆ ಸ್ಮರಣೆ ಮಾತ್ರದಿಂದಲೇ ಕೂಡ ಮಲಿನಾನಿ ಮನಾಂಸಿ ಕುತಃಕರಣಂ. ಯಾಕೆ ಮನ ಆದಿ ಇಂದ್ರಿಯಗಳು ಮಲಿನಗೊಳ್ಳುತ್ತದೆ, ಮಲಿನವಾಗೇ ಇರ್ತದೆ? ಎಲ್ಲವೂ ಪರಿಹಾರ ಆಗಿದೆ. ಯಾಕೆಂದ್ರೆ ಪರಮಾತ್ಮ ಅವನು ವಿಮಲ, ದೋಷ ದೂರ, ವಿಗತ ಮಲ. ಅಂತಹ ವಿಮಲ ಪದವಿ ನಿಮಗೆ ಸಿಗಬೇಕಾ? ಬೇಕಾದಷ್ಟು ಪದವಿ ನಮಗೆ ಬೇಕು ಅಂತ ಆಕಾಂಕ್ಷೆ ಇರ್ತದೆ. ನಾವು ಪ್ರಮೋಷನ್ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತೆಲ್ಲ ಇಟ್ಕೊಂಡು ನಾ IAS ಆಗಬೇಕು, IPS ಆಗಬೇಕು, ನಾ ದೊಡ್ಡ ಅಧಿಕಾರಿ ಆಗಬೇಕು, ನಾ ಕಲೆಕ್ಟರ್ ಆಗಬೇಕು, DC ಮತ್ತೆ ಇದೆಲ್ಲ ಆಗಬೇಕು ಅಂತ ಬೇಕಾದಷ್ಟು ಆಕಾಂಕ್ಷೆ ಇಟ್ಕೊಂಡಿರ್ತೀರಿ. ಎಲ್ಲ ಪೋಸ್ಟ್ಗೆ ಮೇಲ್ಮೇಲೆ ಪ್ರಮೋಷನ್ ಆಗ್ತಾ ಇದ್ದಂಗೂ ಕೂಡ ಯಾವ ಪೋಸ್ಟಲ್ಲೂ ಕೂಡ ಮಲನೇ ಇದೆ ಹೊರತಾಗಿ ಅಮಲ ಇಲ್ಲ. ಎಷ್ಟೇ ಮೇಲೆ ಹೋಗ್ರಿ, ಎಲ್ಲ ಕಡೆ ಮಲನೇ. ಎಲ್ಲಿ? ಸಾಂಸಾರಿಕವಾದ ಈ ಪೋಸ್ಟ್ಗಳಲ್ಲಿ, ಇಂತಹ ಪೋಸ್ಟ್ಗಳಲ್ಲಿ ಮಲನೇ ಇದೆ. ವಿಮಲವಾಗಿರ್ತಕ್ಕಂಥ ಪದವಿ, ದುಃಖದ ಕಿಂಚಿತ್ತೂ ಕೂಡ ಲೇಷ ಸಂಪರ್ಕ ಇಲ್ಲದೆ ಇರತಕ್ಕಂಥ ಪದವಿ ಅಂದ್ರೆ ಮೋಕ್ಷ ಪದವಿ. ಅಲ್ಲಿ ಸುಖ ಅನ್ನೋದು ಪ್ಯೂರೆಸ್ಟ್ ಫಾರ್ಮಲ್ಲಿ ಸಿಗತ್ತೆ ನಮ್ಗೆ. ಇಲ್ಲಿ ಸಿಗ್ತಕ್ಕಂತಹ ಸುಖ ಎಷ್ಟೇ ದೊಡ್ಡ ಪೋಸ್ಟ್ ಹೋದ್ರು ಕೂಡ ನೀವು ಮರ್ಯಾದೆ ಕೊಡ್ತಾರೆ. ಪಾಪ ಬಂದು 4 ದಿವಸ ಅಷ್ಟೇ, 5ನೇ ದಿವಸ ಏನ್ರಿ ಸಾಹೇಬ್ರೆ ಅಂತ ಅವರೇ ತಗೊಂತಾರೆ. ಅಲ್ಲೂ ದುಃಖನೇ. ಮತ್ತೆ ಅಷ್ಟೆಲ್ಲ ಪೋಸ್ಟಲ್ಲಿ ತಾನಿದ್ರು ಕೂಡ ಅವನಿಗೂ ಪರಾಧೀನಲ್ಲಿ. ಮತ್ತೆ ತಾನು ಸ್ವತಂತ್ರವಾಗಿ ಏನೋ ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಮ್ ಮಿನಿಸ್ಟರ್ ಆಗಲಿ, ಪಾಪ ಪ್ರೆಸಿಡೆಂಟ್ ಆಗಲಿ, ಇನ್ನೊಬ್ಬರು ಮಾತು ಕೇಳಲೇಬೇಕು. ಆದ್ಮೇಲೆ ಪ್ರಜಾತಂತ್ರ ಬೇರೆ, ಮತ್ತೆ ಡೆಮೋಕ್ರಸಿ ಇದು, ಜನರ ಮಾತನ್ನು ಕೇಳಬೇಕು. ಕಡೆ ಎಷ್ಟೇ ಹೈ ಪೋಸ್ಟ್ ಹೋದ್ರು ಕೂಡ ಅವನಿಗೆ ದುಃಖ ಇದ್ದದ್ದೇ ಸಂಸಾರದಲ್ಲಿ. ಇಷ್ಟೆಲ್ಲ ಪೋಸ್ಟಿಗೆ ಪಾಪ ಇಷ್ಟೆಲ್ಲ ಓದಿಕೊಂಡು ಇಷ್ಟೆಲ್ಲ ಪ್ರಯತ್ನ ಪಟ್ರಲ್ಲಪ್ಪ, ಕಡೆಗೇನು ದುಃಖ ಭಾಗಿಗಳಾಯ್ತು. ಪ್ರಮೋಷನ್ ಆಗ್ತಾ ಇದ್ದಂಗೂ ಜವಾಬ್ದಾರಿ ಜಾಸ್ತಿ ಆಗ್ತಾ ಇರ್ತಾವ. ನೋಡ್ರಿ, ನಾನು ಸಣ್ಣ ಪೋಸ್ಟಲ್ಲಿ ಇದ್ದಾಗೆ ಚೆನ್ನಾಗಿರ್ತಾ ಇತ್ತು. ಕೆಲವ್ರು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ವಿ. ಆರಾಮಾಗಿ ಮನೆಗೆ ಬರ್ತಾ ಇದ್ದೆ, ಮಧ್ಯಾಹ್ನಕ್ಕೆ ಊಟ ಮಾಡ್ತಾ ಇದ್ದೆ, ಸಂಧ್ಯಾವನೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಈಗ ಮನೆಗೆ ಬರೋದೇ ದುಸ್ತರ ಅಂತ ಆಗ್ಬಿಟ್ಟಿದೆ. ಯಾವಾಗ ಬರ್ತೀನೋ ಮನೆ, ಯಾವಾಗ ಹಾಸಿಗೆ ಕಂಡೇನೋ ಅಂತ ಅನಿಸ್ಬಿಟ್ಟಿದೆ. ಕೆಲವ್ರ ಸತಿ ಆಫೀಸಲ್ಲೇ ಮಲ್ಕೊಂಡ್ಬಿಡ್ತೀನಿ. ಪಾಪ ಎಷ್ಟೋ ದಿವಸ ಆಫೀಸಲ್ಲೇ ಮಲಗಿರ್ತೀನಿ. ಹಿಂಗೆ ಹೇಳೋರು ಎಷ್ಟು ಜನ ಇಲ್ಲ. ಮತ್ತೆ
ಯಾಕೆಂದ್ರೆ ನಾವು ಎಂತೆಂಥ ಪದವಿಯನ್ನ ಸಂಸಾರದಲ್ಲಿ ಪಡ್ಕೊಂಡ್ರು ಕೂಡ ಅದು ಮಲಯುಕ್ತವಾದದ್ದೇ, ದುಃಖ ಮಿಶ್ರಿತವಾದದ್ದೇ ಆ ಸುಖ. ಆದರೆ ಸುಖ ಎಂಬತಕ್ಕಂಥದ್ದು ದುಃಖ ಮಿಶ್ರವಲ್ಲದ ನಿಜವಾದ ನೈಜ ಸುಖದ ಅನುಭೂತಿ ನಿಮಗಾಗಬೇಕಾ? ಅದು ವಿಮಲ ಪದವಿ ಅನ್ನಿಸ್ಕೊಳ್ತಕ್ಕಂಥ ಮೋಕ್ಷದಲ್ಲಿ ಮಾತ್ರ. ವಿಮಲಂ ಹಿ ಪದಂ ಪರಮಂ ಸ್ಮರತಂ. ಅದು ಯಾರಿಗೆ ಸಿಗತ್ತೆ? ಪರಮಾತ್ಮ ವಿಮಲ, ದೋಷ ದೂರ, ಕಿಂಚಿತ್ತು ದೋಷ ಲೇಷ ಪರಮಾತ್ಮನಿಲ್ಲ ಅಂತ ಯಾರು ದೇವರನ್ನ ಸ್ಮರಣೆ ಮಾಡ್ತಾರೋ ಅಂಥ ವ್ಯಕ್ತಿಗಳಿಗೆ ತಾನು ವಿಮಲವಾದ ನಿತ್ಯ ಸುಖ, ಶುದ್ಧ ಸುಖಮಯವಾದ ಆ ಮೋಕ್ಷವನ್ನು ಕೊಡ್ತಾನೆ. ಅಂಥ ಪರಮಾತ್ಮನ ದೇಹನೇ ಹಂಗಿದೆ. ತರಣಾರ್ಕ ಸವರ್ಣ ಮಜಸ್ಯ ಹರೇ. ಆಗ್ತಾನೆ ಉದಯಿಸ್ತಕ್ಕಂಥ ಸೂರ್ಯನ ಕಾಂತಿ ಪರಮಾತ್ಮನ ದೇಹದ ಕಾಂತಿ ಅಂತ ಹೋಲಿಕೆ ಕೊಡ್ತಾರೆ. ಯಾಕೆಂದ್ರೆ ಮಧ್ಯಾಹ್ನ ಸೂರ್ಯ ಆದ್ರೂ ಕೂಡ ಸುಟ್ಟಾಕ್ಬಿಡ್ತಾನೆ, ರಾತ್ರಿ ಸೂರ್ಯ ಮತ್ತೆ ಮುಳುಗ್ತಾ ಇರ್ತಾನೆ, ಆಗಲ್ಲ. ಮತ್ತೆ ತರುಣ ಆಗ್ತಾನೆ ಉದಯಿಸ್ತಕ್ಕಂಥ ಸೂರ್ಯನಂತಹ ಒಳ್ಳೆ ತಂಪಾಗಿರ್ತಕ್ಕಂಥ ಕಾಂತಿ ಪರಮಾತ್ಮನ. ಅಂಥ ತಂಪಾಗಿರ್ತಕ್ಕಂಥ ಕಾಲ, ಆ ಕಾಲದಲ್ಲಿ ನಮ್ಮ ಮನಸ್ಸು ಇಂದ್ರಿಯಗಳು ಚೆನ್ನಾಗಿರುತ್ತಲ್ಲ, ಹಾಗೆ ಆ ಪರಮಾತ್ಮನಿಗೆ ತಂಪಾಗಿರ್ತಕ್ಕಂತಹ ಅವಸ್ಥೆಯನ್ನ, ಸ್ಥಿತಿಯನ್ನ ಕೊಡಲಿ ಅಂತ ಈ ರೀತಿಯಾಗಿ ಪರಮಾತ್ಮನ ಚಿಂತನೆ ಮಾಡಬೇಕು ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಅನೇಕ ಶ್ರುತಿಗಳು, ವಿಶೇಷವಾಗಿ ಯುಗಾದಿ ವೇದಗಳು, ಇದೆಲ್ಲವೂ ಕೂಡ ಚೆನ್ನಾಗಿ ನಾವು ಆಲೋಚನೆ ಮಾಡಿದಾಗ ಪರಮಾತ್ಮ ದೋಷ ದೂರನೇ. ಪರಮಾತ್ಮ ದೋಷ ದೂರ ಇರಲಿ, ಪರಮಾತ್ಮನ ಹೇಳ್ತಕ್ಕಂಥ ಅಪೌರುಷೇಯವಾದ ವೇದಗಳು ಕೂಡ ದೋಷ ಇಲ್ಲ ಅದರಲ್ಲಿ. ದೇವರನ್ನ ಹೇಳ್ತಕ್ಕಂಥ ವೇದದಲ್ಲೇ ದೋಷ ಇಲ್ಲ ಅಂದ್ರೆ ಆ ವೇದದಿಂದ ಪ್ರತಿಪಾದನೆ ಆಗಿರ್ತಕ್ಕಂಥ ಪರಮಾತ್ಮನ ದೋಷ ಹೇಗೆ ಬಂದೀತು? ಚೆನ್ನಾಗಿ ವಿಮಲೈ ಶ್ರುತಿ ಶಾಣ ನಿಶಾ ತತಮೈ ಸುಮನೋ ಶಿಬಿರಾಶು ನಿಹತ್ಯ ದೃಢಂ ಬಲಿನಂ ನಿಜ ವೈರಿಣ ಮತನೋ ಇದಮೀಶಮನಂತಮುಪಾಸ್ವ ಹರಿಮಿ. ಪರಮಾತ್ಮನ ಉಪಾಸನೆ ಮಾಡ್ತಕ್ಕ ದೇವತೆಗಳು ತಾವು ಅವ್ರಿಗೆ ಅವಾಗವಾಗ ಬರ್ತಕ್ಕಂಥ ಕಲ್ಮಶ ಎಂಬತಕ್ಕಂಥ ಯಾವುದು ದೇವ್ರ ಬಗ್ಗೆ ಏನಾದ್ರೂ ಕೂಡ ತಪ್ಪು ತಿಳುವಳಿಕೆ ಬಂತು ಅಂದ್ರೆ, ಯಾರಿಗೆ ಅಜ್ಞಾನಕ್ಕೆ ಅವಕಾಶ ಇರ್ತಕ್ಕಂಥ ರುದ್ರಾದೇವತೆ ತಕ್ಷಣ ತಾವು ಖಡ್ಗ ತಗೊಂಡು ಸೀಳಾಕ್ಬಿಡ್ತಾರಂತ ಸಂಶಯವನ್ನು. ಏನು ದೇವ್ರ ಬಗ್ಗೆ ಸಂಶಯ ಬರ್ತಾ ಇದೆ, ಆ ಸಂಶಯವನ್ನ ಕಿತ್ತು ಒಗಲಿಕ್ಕೋಸ್ಕರ ಅಂತ ಖಡ್ಗವನ್ನ ತೆಗೆದು ಕತ್ತರಿಸ್ಬಿಡ್ತಾರೆ. ಏನನ್ನ? ಆ ಸಂಶಯ ಜ್ಞಾನವನ್ನು. ಯಾವ ಖಡ್ಗ ಅದು? ಋಗಾದಿ ವೇದಗಳೆಂಬತಕ್ಕಂಥ ಖಡ್ಗ, ಶಾಸ್ತ್ರ ಎಂಬತಕ್ಕಂಥ ಖಡ್ಗ. ಆ ಖಡ್ಗ ಏನ್ ಮಾಡ್ತದೆ? ನಮಗೆ ದೇವರಲ್ಲಿರ್ತಕ್ಕಂತಹ ಅಥವಾ ದೇವರಲ್ಲಿ ಆಪಾತಃ ಮೇಲ್ನೋಟಕ್ಕೆ ಕಂಡು ಬರ್ತಕ್ಕಂತಹ ದೋಷಗಳನ್ನ ನಾವು ಪರಿಹಾರ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಇರ್ತಕ್ಕಂಥದ್ದು ಯಾವುದು? ಶಾಸ್ತ್ರ, ಶ್ರುತಿ ಮೊದಲಾಗಿರ್ತಕ್ಕಂಥ ಆ ಶಾಸ್ತ್ರಗಳು, ವೇದವೇ ಮೊದಲಾಗಿರ್ತಕ್ಕಂಥ ಪ್ರಮಾಣಗಳು. ಅದರಿಂದ ನಾವು ವಿಶೇಷವಾಗಿ ತಮ್ಮೆಲ್ಲ ಶತ್ರುಗಳನ್ನ, ಯಾವ ಶತ್ರುಗಳು? ಸಂಶಯ ಜ್ಞಾನ, ವಿಪರ್ಯ ಜ್ಞಾನ ಎಂಬತಕ್ಕಂಥ ಶತ್ರು ನಾಶ ಮಾಡ್ಕೊಂತಾರೆ. ಹಾಗೆ ಪರಮಾತ್ಮನ ತಿಳಿಸ್ಲಿಕ್ಕೆ ಅಂತಿರ್ತಕ್ಕಂಥ ವೇದಶಾಸ್ತ್ರ ಪುರಾಣಗಳು ಕೂಡ ಯಾವಾಗಲೂ ಶುದ್ಧನೇ. ಅದು ವೇದ ಅಂತೂ ಅಪೌರುಷೇಯ, ಅಪೌರುಷೇಯ ಅಂತ ಆಗಿರೋದ್ರಿಂದ ಅದು ಶುದ್ಧ. ಯಾರಾದ್ರೂ ಕೂಡ ಮಾಡಿದ್ರೆ ಆ ಮಾಡಿರ್ತಕ್ಕಂಥ ವ್ಯಕ್ತಿಯ ದೋಷ ಅಲ್ಲಿ ಬರಬೇಕಾಗಿತ್ತು ಆ ಗ್ರಂಥದಲ್ಲಿ. ಯಾರೂ ಮಾಡಿಲ್ಲವಾದ ಪ್ರಯುಕ್ತವಾಗಿ ವೇದದಲ್ಲಿ ದೋಷ ಲೇಷ ಇಲ್ಲ. ಹರಿಕಥಾಂಸಾರಲ್ಲೂ ಜಗನ್ನಾಥದಾಸ್ ಅಂತ ದೇವರಿಗೆ ಒಳ್ಳೆ ಪೀಠ ಬೇಕಂತ. ಎಂಥ ಪೀಠ ಬೇಕು ಅಂದ್ರೆ ವೇದ ಪೀಠ ವಿರಿಂಚಿ ಭವಶಕ್ರಾದಿ ಸುರ ವಿಜ್ಞಾನದಾಯಕ. ದೇವರಿಗೆ ನಾವೆಲ್ಲ ಒಳ್ಳೆ ಬಂಗಾರದ ಪೀಠ ಮಾಡಿಸ್ತೀನಿ ಬಾ ಕೂತ್ಕೊಂಡ್ರೆ, ನನಗೆ ಇಂಥ ಪೀಠ ಇಲ್ಲ ಬೇಡಪ್ಪ, ಬಂಗಾರದಲ್ಲೂ ಕೂಡ ಮಿಕ್ಸ್ ಇರುತ್ತೆ ಈಗ, ಮತ್ತೆ ಶುದ್ಧ ಬಂಗಾರದಲ್ಲಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಂಗೆ ಶುದ್ಧ ಬೇಕಲ್ಲ, ನಾವು ಕೂತ್ಕೊಳ್ಳಿಕ್ಕೂ ಶುದ್ಧವಾದ ಪೀಠ ಬೇಕು ಅಂತ ಹೇಳಿ ಪರಮಾತ್ಮ ಯಾವುದನ್ನ ಪೀಠವನ್ನಾಗಿ ಮಾಡಿಕೊಂಡಿದ್ದಾನೆ ಅಂದ್ರೆ ದೋಷ ದೂರವಾದ ನಿತ್ಯ ಶುದ್ಧವಾದ ಅಪೌರುಷೇಯವಾದ ವೇದಗಳನ್ನೇ ಪೀಠವನ್ನಾಗಿ ಮಾಡಿಕೊಂಡಿದ್ದಾನೆ ಪರಮಾತ್ಮ. ಆ ವೇದ ಪೀಠ ಅಂತಂದ್ರೆ ಅರ್ಥ ಏನು? ವೇದದ ಮೂಲಕ ಸರ್ವೋತ್ತಮತ್ವೇನ ಪ್ರತಿಪಾದ್ಯನಾಗಿದ್ದಾನೆ. ಆ ವೇದಗಳು ಯಾರು ಮಾಡಿದ್ದಲ್ಲ, ನಿತ್ಯ ನಿರಂತರವಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ದೇವರ ಬಾಯಿಂದ ಹೊರಗೆ ಬರ್ತಾನೇ ಇರುತ್ತೆ.
ಸ್ಟಾಪೇ ಇಲ್ಲ, ಅದು ನಾನ್ ಸ್ಟಾಪ್ ಬರ್ತಾನೆ ಇರುತ್ತೆ ವೇದಗಳು. ಅಷ್ಟು ಶುದ್ಧತಮವಾಗಿರ್ತಕ್ಕಂಥ ವೇದದ ಮೇಲೆ ಪ್ರತಿಪಾದನಾದ, ಅಂದ್ರೆ ಪೀಠದಂತೆ ಕೂತಿರ್ತಕ್ಕಂಥ ನಮ್ಮ ಸ್ವಾಮಿ ಅಂತ ಆ ಪರಮಾತ್ಮ ತಾನು ಅವನು ಯಾಕೆ ಉಪಾಸನೆ ಮಾಡಬೇಕು ಅಂದ್ರೆ ಅವನು ದೋಷ ದೂರ, ಅವನು ಹೇಳ್ತಕ್ಕಂಥ ಶ್ರುತಿಗಳೇ ದೋಷ ಇಲ್ಲ ಅದರಲ್ಲಿ. ಮತ್ತೆ ಅಂತ ದೃಢವಾಗಿರ್ತಕ್ಕಂಥ ನಿಶ್ಚಯಾತ್ಮಕವಾದ ಜ್ಞಾನದ ಪರಮಾತ್ಮನ್ನ ನಾವು ತಿಳ್ಕೋಬೇಕು. ಯಾವುದರ ಮೂಲಕ? ವೇದಶಾಸ್ತ್ರಾದಿಗಳ ಮೂಲಕ ತಿಳಿದುಕೊಂಡು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ಕಡದೆ ಹಾಕಿ ಆ ಪರಮಾತ್ಮನ್ನ ಅನಂತ ಗುಣಪರಿಪೂರ್ಣ ದೋಷ ದೂರ ಅಂತ ಉಪಾಸನೆ ಮಾಡ್ರಿ. ಇದರಿಂದ ಪರಮಾತ್ಮ ನಮಗೆ ಅನಾದಿ ಕಾಲದ ಆ ಲಿಂಗ ಶರೀರವನ್ನು ನಾಶ ಮಾಡಿ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗಿದ್ದಾನೆ ಅಂತ ತಿಳಿಸ್ತಾನೆ. ಅಷ್ಟೇ ಅಲ್ಲ, ಪರಮಾತ್ಮ ತಾನು ಕೂಡ ಕಿಂಚಿತ್ತೂ ಕೂಡ ಅವನಿಗೆ ಯಾವುದೇ ಅಭಿಮಾನ ಇಲ್ಲ, ಯಾವ ವಸ್ತುವಿನ ಅಭಿಮಾನ ಇಲ್ಲ ಪರಮಾತ್ಮ. ಸಹಿ ವಿಶ್ವಸೃಜೋ ವಿಭುಶಂಭು ಪುರಂದರ ಸೂರ್ಯ ಮುಖಾನ್ ಅಪರಾನಮರಾನ್ ಸೃಜತಿಡ್ಯತಮೋವತಿ ಹಂತಿ ನಿಜಾಂ ಪದಮಾಪಯತಿ ಪ್ರಣತಾಂ ಸ್ತುತಿಯಾ. ದೇವರ ಸೃಷ್ಟಿಯಾದ ಅಷ್ಟಕರ್ತೃತ್ವವನ್ನು ನಾವು ಚಿಂತನೆ ಮಾಡಿದ್ರೆ ನಮಗೆ ಏನ್ ಮಾಡ್ತಾನೆ? ಉತ್ತಮವಾದ ಪದವಿಯನ್ನು ಕೊಡ್ತಾನೆ, ಮೋಕ್ಷ ಪದವಿಯನ್ನು ಕೊಡ್ತಾನೆ. ಎಂಥ ಸೃಷ್ಟಿಕರ್ತ ಅವನು! ಏನೋ ಇಂಥ 4-6 ಸೃಷ್ಟಿ ಮಾಡಿದಾನಲ್ಲ, ಸಹಿ ವಿಶ್ವಸೃಜ, ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಆ ಬ್ರಹ್ಮಾಂಡವನ್ನ ಪ್ರಳಯ ಕಾಲ ಹೊಟ್ಟೆಲಿ ಹೆಂಗಿಟ್ಕೊಂತಾನೆ ಅನ್ನೋದೇ ಆಶ್ಚರ್ಯ. ಎಷ್ಟು ಆಶ್ಚರ್ಯ ನೋಡ್ರಿ. ಒಂದು ಸೋಲಾರ್ ಸಿಸ್ಟಮ್ ಅಲ್ಲಿ, ಒಂದು ಸೌರ ವ್ಯವಸ್ಥೆಯಲ್ಲಿ, ಈಗ ನಾವು ಸೈಂಟಿಸ್ಟ್ ಹೇಳುತ್ತಾರೆ, ಅಸ್ಟ್ರಾನಾಮಿಕ್ ಹೇಳುತ್ತಾರೆ ಏನ್, ಮತ್ತೆ ಈ ಸೂರ್ಯನಿಂದ ಚಂದ್ರನ ತನಕ ಹೋಗಬೇಕು ಅಂದ್ರೆ ಎಷ್ಟೋ ದಿವಸ ಬೇಕು. ಇದರಿಂದ ಪಕ್ಕದ ಗ್ರಹ ಒಂದಿದೆ, ಮಾರ್ಸ್ ಅಂತ ಕರೀತಾರೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಮತ್ತೆ ಅದು ನಮ್ಮ ಆಯಸ್ಸೆಲ್ಲ ಹೋಗ್ಬಿಡುತ್ತೆ, ಹೋಗಿ ಬರೋಟ್ಟತ್ತೆ. ಮತ್ತೆ ವಾಪಸ್ ಬರ್ತೀವಿಲ್ಲೋ ಗೊತ್ತಿಲ್ಲ. ಬರೀ ಪಕ್ಕದ ಗ್ರಹಕ್ಕೆ ಹೋಗ್ಲಿಕ್ಕೆ ಹಿಂಗೆ ನಮ್ ಆಯಸ್ಸಿಲ್ಲ ಅಂತ. ಇನ್ನ ಇಂತಹ ಒಂದು ಸೋಲಾರ್ ಸಿಸ್ಟಮ್ ಇರತಕ್ಕಂಥ ಆ ಪಕ್ಕದ ಗ್ರಹಕ್ಕೆ ಹೋಗ್ಲಿಕ್ಕೆ ಆಯಸ್ಸು ಸಾಲದು ಅಂದ್ರೆ, ಇನ್ನು ಪರಮಾತ್ಮ ಇಂಥ ಸೋಲಾರ್ ಸಿಸ್ಟಮ್ ಅನಂತ ಮಾಡಿದ್ದಾನೆ. ಅನಂತ ಕೋಟಿ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದ್ದಾನೆ ಪರಮಾತ್ಮ. ಅಂಥ ವಿಶ್ವ, ದೇವರಿಗೆ ವಿಶ್ವ ಅಂತ ಹೆಸರು. ಅದಕ್ಕೋಸ್ಕರ ಎಲ್ಲ ರೀತಿಯಾದ ಸೃಷ್ಟಿಯಲ್ಲಿ ತಾನೇ ಒಳಗೆ ಇದ್ದು ನಿಂತು ತಾನೆಲ್ಲವನ್ನು ನಿರ್ಮಾಣ ಮಾಡಿದ್ದಾನೆ. ತನ್ನ ವಿರಾಟ್ ರೂಪ ಇದು, ದೇವರ ವಿರಾಟ್ ರೂಪ ಇದು. ಬರೀ ವಿಶ್ವವನ್ನಷ್ಟೇ ಅಲ್ಲ, ಅದರೊಳಗೆ ತುಂಬಿಸಿದ್ದಾನೆ. ಯಾರನ್ನ? ತಾನು ವಿಭು ಶಂಭು ಪುರಂದರ ಸೂರ್ಯಮುಖಾನ್ ಅಪರಾನ್ ಅಮರಾನ್. ವಿಭು ಅಂದ್ರೆ ಚತುರ್ಮುಖ ಬ್ರಹ್ಮದೇವ, ಶಂಭು ಅಂದ್ರೆ ರುದ್ರದೇವ, ಪುರಂದರ ಅಂದ್ರೆ ಇಂದ್ರದೇವ, ಸೂರ್ಯ ಚಂದ್ರ ಇವರೇ ಮೊದಲಾಗಿರ್ತಕ್ಕಂಥ 33 ಕೋಟಿ ದೇವತೆಗಳನ್ನ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಒಬ್ಬೊಬ್ಬರು ದೇವತೆಗಳು ಅಚಿಂತ್ಯಾದ್ಭುತವಾದ ಆ ಬುದ್ಧಿಶಕ್ತಿ, ಅನೇಕ ಕಾರ್ಯಗಳು. ಹೀಗೆ ಅವರೆಲ್ಲರನ್ನು ಕೂಡ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಕಡೆಗೆ ಹಂತಿಚ, ಅವರೆಲ್ಲರನ್ನು ಸಂಹಾರವನ್ನು ಮಾಡುತ್ತಾನೆ. ತಾನೇ ಸೃಷ್ಟಿ ಮಾಡಿರ್ತಕ್ಕಂಥ ಇಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನ ತಾನು ಒಂದಲ್ಲ ಒಂದು ದಿವಸ ಅದನ್ನ ಚೆನ್ನಾಗಿ ಸಂಹಾರ ಮಾಡ್ತಾನೆ. ಇದರಿಂದ ಗೊತ್ತಾಗತ್ತೆ ದೇವರಿಗೆ ಕಿಂಚಿತ್ತು ಕೂಡ ಅದರ ಮೇಲೆ ಅಭಿಮಾನ ಇಲ್ಲ. ನಾವು ನಮ್ಮ ಮಕ್ಕಳು ಅಂತ ಹಡಿರ್ತೀವಿ, ಸ್ವಾಭಾವಿಕವಾಗಿ ನಮ್ಮ ಮಕ್ಕಳವರು ದೇವರು ಕೊಟ್ಟಿರ್ತಕ್ಕಂಥ, ದೇವರು ಹಡ್ದವ್ರು. ಮತ್ತೆ ದೇವರೇ ಸೃಷ್ಟಿಕರ್ತ. ಮುಖ್ಯವಾಗಿ ದೇವರು ಹೊಟ್ಟೆಲಿಟ್ಟಿದ್ದಾನೆ, ಹೊಟ್ಟೆಯಿಂದ ಹೊರಗೆ ಬಂದ ಅಂತ ನನ್ನ ಮಗ ಅಂತ ಅಭಿಮಾನ ಮಾಡ್ತೀವಿ. ಆ ಮಗನಿಗೆ ಕಿಂಚಿತ್ತು ಮುಳ್ಚೊಚ್ಚಿದ್ರೆ ಗೊಳೋ ಅಂತ ಅಳ್ತಾಳ ತಾಯಿ. ಎಷ್ಟು ಅಭಿಮಾನ, ಎಷ್ಟು ಮೋಹ ನಮಗೆ. ಪರಮಾತ್ಮ ಇಂಥ ಅನಂತ ಜೀವರಾಶಿಗಳನ್ನು ತಾನೇ ನಿಜವಾದ ತಂದೆಯಾಗಿ ಸೃಷ್ಟಿ ಮಾಡಿದ್ದಾನೆ. ಒಂದು ಮೊಬೈಲ್ ಕೆಳಗೆ ಬಿದ್ದರೆ ಅಯ್ಯೋ ಯಾಕ್ರಿ ಕೆಳಗೆ ಬೀಳಿಸ್ತೀರಿ ಅಂತ ಜಗಳಕ್ಕೆ ಬರ್ತೀರಿ. ನನ್ನ ಮೊಬೈಲ್ ನೀವ್ಯಾಕೆ ಕೆಳಗೆ ಬೀಳಿಸ್, ನಂದಿದು ಗೊತ್ತಾ? ಎಷ್ಟು ಅಭಿಮಾನ. ದೇವರಿಂತ ವಿಶ್ವವನ್ನೇ ತಾನು ಪೂರ್ತಿ ಬರಸ್ಟ್ ಮಾಡಿಬಿಡ್ತಾನೆ ಪ್ರಳಯ ಕಾಲ. ಕಿಂಚಿತ್ತು ಲೇಷ ಉಳಿಸೋದಿಲ್ಲ. ಇಂಥ ಅಚಿಂತ್ಯದ್ಭುತವಾದ ಈ ಬ್ರಹ್ಮಾಂಡವನ್ನ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ನೀರಲ್ಲಿ ಹಾಕಿ ಮುಳುಗಿಸ್ಬಿಡ್ತಾನೆ. ಇಂಥ ರೀತಿಯ ವ್ಯಾಲ್ಯೂಯಬಲ್ ಇದು ಈ ಜಗತ್ತು.
ಎಷ್ಟೆಷ್ಟು ಕೋಟಿ ಕೊಟ್ಟರೂ ಕೂಡ ಬರೋದಿಲ್ಲ. ಎಷ್ಟೆಷ್ಟು ಕೋಟಿ ಇರಲಿ, ಸಮುದ್ರದ ಒಳಗೆ ಸಿಗ್ತಕ್ಕಂಥ ಒಂದೇ ಒಂದು ವಜ್ರ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂತ ಇಡೀ ಜಗತ್ತಿಗೆ ಎಷ್ಟು ಬೆಲೆ ಬೇಡ ಹಾಗಿದ್ರೆ, ಅಷ್ಟು ಬೆಲೆ ಬಾಳ್ತಕ್ಕಂತಹ, ಅದರಲ್ಲೂ ಕೂಡ ವಜ್ರಕ್ಕಿಂತಲೂ ವಜ್ರ ಅಂತಿರ್ತಕ್ಕಂಥ ದೇವತೆಗಳು, ಬ್ರಹ್ಮಾದಿ ದೇವತಾತ್ಮಕವಾಗಿರ್ತಕ್ಕಂಥ ಈ ಜಗತ್ತನ್ನ ಪ್ರಳಯ ಕಾಲ ಎಲ್ಲ ನುಂಗ್ ಹಾಕ್ಬಿಡ್ತಾನೆ ಪರಮಾತ್ಮ. ಕಿಂಚಿತ್ತು ಅಭಿಮಾನ ಇಲ್ಲ ಪರಮಾತ್ಮನಿಗೆ. ಸೃಷ್ಟಿಯಾದಿಗಳನ್ನ ಮಾಡಿದ್ರೂ ಕೂಡ ದೇವರಿಗೆ ಅದರಲ್ಲಿ ಅಭಿಮಾನನೇ ಇಲ್ಲ, ಮೋಹನೇ ಇಲ್ಲ. ಹೀಗೆ ಪರಮಾತ್ಮನಲ್ಲಿ ಮೋಹ ಇಲ್ಲ ಅಂತ ನಾವು ಚಿಂತನೆ ಮಾಡಿದ್ರೆ ದೇವರಿಗೆ ನಮಗೆ ಸಂಸಾರದ ಮೋಹವನ್ನು ಕಳೆದು ಉತ್ತಮವಾಗಿರತಕ್ಕಂಥ ಗತಿಯನ್ನು ಕೊಡ್ತಾನೆ. ದೇವರನ್ನು ಯಾರು ಪ್ರಣತಾಂ ಸುಧಿಯ, ಒಳ್ಳೆ ಬುದ್ಧಿಯಿಂದ ದೇವರು ದೋಷ ದೂರ, ಮೋಹ ಇಲ್ಲ, ಮೋಹಾದಿ ದೋಷಗಳು ಪರಮಾತ್ಮನಿಲ್ಲ ಅಂತ ಸೃಷ್ಟಿಕರ್ತ ಅಂತ ಯಾರು ದಿತ್ತು ನಮಸ್ಕಾರ ಮಾಡ್ತೀರೋ ಅಂಥವ್ರಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಸಾಧನೆಯನ್ನು ಮಾಡಿಸಿ ಮೋಕ್ಷವನ್ನು ಕೊಡ್ತಾನೆ ಪರಮಾತ್ಮ ಅಂತ ತಿಳಿಸ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.
ನಿಮ್ಮ ಸಂಬಂಧ ಗೊತ್ತಿಲ್ವೇ? ಇಲ್ಲ ಇಲ್ಲ. ಮತ್ತೆ ಯಾರು ಹಾಕಿ ಯಾರ ಬಿಡ್ಬೇಕು? ನಾಗರಾಜ್ ಎತ್ತೋಳೆ ಈ ಮೈಕ್ ಹಾಕ್ಬೇಕು ಹೊರಟೋಗಿದ್ದಾರೆ. ಯಾರ್ದು? ಅದೇ ಹೌದು. ಎಲ್ಲೋದ ಈಗ ನಿಂದೇನಾ ಇದು ಪ್ರದೀಪ ಎಲ್ಲೋದ ಅವನು? ಪ್ರದೀಪ ಆಯ್ತು.